ಎಸ್ ಲಾಸ್ಟ್ ಸೆಷನ್ ಅಲ್ಲಿ ನೀವು ಹೌ ಟು ರನ್ ಕ್ಯಾಂಪೈನ್ ಫೇಸ್ಬುಕ್ ಆಡ್ ರನ್ ಮಾಡೋದು ಯಾವ ರೀತಿ ಅಂತ ನೋಡಿದೀರಾ. ಗೊತ್ತಾಗಿಲ್ಲ ಅಂದ್ರೆ ಅದನ್ನ ಇನ್ನೊಂದ್ಸರ್ತಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ನಾನು ನಿಮಗೆ ಸ್ಟೆಪ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಹೌ ಟು ರನ್ ಪ್ರಾಪರ್ ಆಡ್ ರನ್ ಮಾಡೋದು. ವೆರಿ ಸಿಂಪಲ್. ಅದರಲ್ಲಿ ಒಂದು ಒಬ್ಜೆಕ್ಟಿವ್ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ಬೇರೆಲ್ಲ ಒಬ್ಜೆಕ್ಟಿವ್ ಸೇಮ್ ಸ್ಟೆಪ್ಸ್ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನೀವು ಖಂಡಿತವಾಗಿ ಇದನ್ನ ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಇದನ್ನ ರಿಮೈಂಡ್ ಮಾಡ್ತಾ ಮಾಡ್ತಾ ಸ್ಟಡಿ ಮಾಡಿ. ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತು ಕೂಡ ನನಗೆ ಸಾಕಷ್ಟು ಕಸ್ಟಮರ್ಸ್ ಎನ್ಕ್ವೈರಿ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಏನು ಅನ್ನೋ ನಂಬರ್ ಇಂದ ಮೆಸೇಜ್ ಬಂದಿದಲ್ವಾ, ಇದೆಲ್ಲ ಇವತ್ತು ಬಂದಂತ ರೆಸ್ಪಾನ್ಸ್. ಆಲ್ಮೋಸ್ಟ್ ನನಗೆ ಒಂದು ಇವತ್ತು 3 ಆರ್ಡರ್ ಸಿಕ್ಕಿದೆ. ಓಕೆ, ಇದು ನಾನೆಲ್ಲೂ ಹೋಗಿಲ್ಲ, ಯಾರಿಗೋಗಿ ಪ್ರಾಡಕ್ಟ್ ಕೊಟ್ಟಿಲ್ಲ. ಜಸ್ಟ್ ಕಸ್ಟಮರ್ ಬಂದ ನಂಬರ್ಗೆ ಇನ್ಫಾರ್ಮೇಶನ್ ಕೊಟ್ಟೆ, ಫಾಲೋ ಅಪ್ ಮಾಡಿದೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೆ, ಬಿಲೀಫ್ ಕೊಟ್ಟೆ. ನೆಕ್ಸ್ಟ್ ಅದು ನನಗೆ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾಗಿ ನೀವು ಇದನ್ನ ಪ್ರಾಪರ್ ಆಗಿ ಕಲೀರಿ. ನಿಜವಾಗ್ಲೂ ನಿಮಗೆ ದುಡಿಬೇಕು, ಬಿಸ್ನೆಸ್ ಗ್ರೋತ್ ಆಗಬೇಕು, ಸಕ್ಸಸ್ ಆಗಬೇಕು ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ದೊಡ್ಡ ಮಾರ್ಕೆಟಿಂಗ್ ಮತ್ತೆ ದೊಡ್ಡ ಸಮುದ್ರ. ಬಟ್ ನಿಮಗೆ ಅದನ್ನ ಯಾವ ರೀತಿ ಯೂಸ್ ಮಾಡೋದಂತ ಗೊತ್ತಿಲ್ಲ. ಆ ಐಡಿಯಾಸ್ ಅನ್ನ, ಆ ಸ್ಕಿಲ್ ಅನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಇದಕ್ ಮುಂಚೆ ಸೆಷನ್ ಮಿಸ್ ಮಾಡ್ಕೊಂಡಿದ್ರೆ ಬಿಫೋರ್ ಸೆಷನ್ ಅನ್ನ 1 by 1 ವಾಚ್ ಮಾಡ್ತಾ ಬನ್ನಿ. ಅದ್ರಲ್ಲೆಲ್ಲವೂ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ಸ್ ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತೆ ಬೇಸಿಕ್ ಆಗಿ ನಿಮಗೆ ಇನ್ನೂ ಬೇಸಿಕ್ ಆಗಿ ಬೇಕಾದ್ರೆ ನಾ ಪಾರ್ಟ್ 1 ಇಂದ ಪಾರ್ಟ್ 10 ತನಕ ವಿಡಿಯೋ ಇದೆ, ಅದನ್ನ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿ. ಅದ್ರಲ್ಲಿ ನಾನು ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರತಿಯೊಂದು ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಒಂದ್ಸರ್ತಿ ವಾಚ್ ಮಾಡಿ. ಓಕೆ, ಎಸ್. ಇದರಲ್ಲಿ ನಿಮಗೆ ಯಾವ ರೀತಿ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಈಗ ನೀವು ಪೇಜ್ ಅನ್ನ ಕ್ರಿಯೇಟ್ ಮಾಡಿದೀರಾ, ಮಾಡಿಲ್ಲ ಅಂದ್ರೆ ಅದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒನ್ಸ್ ಅಗೇನ್ ವಾಚ್ ಮಾಡಿ. ಪೇಜ್ ಕ್ರಿಯೇಟ್ ಮಾಡಿದೀರಾ, ಬಟ್ ಪೇಜ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಯಾರಿಗೂ ರೀಚ್ ಆಗೋದಿಲ್ಲ. ನೀವು ಯಾವ ರೀತಿ ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಪೇಜ್ ರಿಲೇಟೆಡ್ ನೀವೇನು ನಿಶ್ ಅನ್ನ ಕ್ರಿಯೇಟ್ ಮಾಡಿದೀರಾ, ಅಂದ್ರೆ ಯಾವ ರಿಲೇಟೆಡ್ ನೀವು ಪೇಜ್ ಅನ್ನ ಕ್ರಿಯೇಟ್ ಮಾಡಿದೀರಾ ಅದಕ್ಕೆ ತಕ್ಕಂತ ಕಂಟೆಂಟ್ ಅನ್ನ ನಿಮ್ಮ ಫ್ರೀ ಟೈಮ್ ಅಲ್ಲಿ, ನಾನು ಹೇಳಿದಲ್ವಾ ಮೊಬೈಲ್ ಅಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಮೊಬೈಲ್ ಅಲ್ಲಿ ಏನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಆ ಟೈಮ್ ಅನ್ನೇ ನೀವೇನ್ ಮಾಡಿ, ಈ ತರ ಹೊಸ ಹೊಸ ಐಡಿಯಾಗಳನ್ನ ತಿಳ್ಕೊಳ್ಳಿಕ್ಕೆ ಟೈಮ್ ಕೊಡಿ, ರಿಸರ್ಚ್ ಮಾಡಿ. ನಿಮಗೆ ಬೇರೆಯವರಿಂದ ಕಲಿಬಹುದು, ಬೇರೆಯವ್ರನ್ನ ನೋಡಿ ಕಲಿಬಹುದು, ಬೇರೆಯವ್ರ ಹತ್ರ ಕೇಳಿ ಕಲಿಬಹುದು. ಕಲಿಲೇಬೇಕನ್ನೋ ಆಸಕ್ತಿ ಇದ್ರೆ. ಸೊ ಇವತ್ತು ನಾನು ಇದರಲ್ಲಿ ನಿಮಗೆ ಒಂದು ಪೇಜ್ ಅಲ್ಲಿ ಕಂಟೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬಹುದು, ನಿಮ್ಮ ಪೇಜ್ ಏನ್ ಕ್ರಿಯೇಟ್ ಮಾಡಿದೀರಾ ಆ ಪೇಜ್ ಅಲ್ಲಿ ನೀವು ಪ್ರತಿದಿನ ಒಂದು ಕಂಟೆಂಟ್ ಮಾಡ್ತಾ ಹೋದಾಗೆ ನಿಮಗೆ ಫಾಲೋವರ್ಸ್ ಬರ್ತಾರೆ, ನಿಮ್ಮ ಕಂಟೆಂಟ್ ರೀಚ್ ಆಗುತ್ತೆ, ತುಂಬಾ ಜನರಿಗೆ ವೈರಲ್ ಆಗುತ್ತೆ, ಅದರಿಂದ ನಿಮಗೆ ಫಾಲೋವರ್ಸ್ ಬರ್ತಾರೆ. ಒನ್ಸ್ ನಿಮಗೆ ಫಾಲೋವರ್ಸ್ ಬಂತು ಅಂತಂದ್ರೆ ಆರ್ಗ್ಯಾನಿಕ್ ಆಗಿ ನೀವು ಲೀಡ್ಸ್ ಅನ್ನ ಫೋಕಸ್ ಮಾಡಬಹುದು, ಆರ್ಗ್ಯಾನಿಕ್ ಆಗಿ ನೀವು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬಹುದು. ಇದರಿಂದ ನಿಮ್ಮ ಇನ್ಕಮ್ ಜಾಸ್ತಿ ಮಾಡಬಹುದು, ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೊಳ್ಬಹುದು. ಕ್ಲಿಯರ್ ಕ್ಲಿಯರ್ ಎಸ್. ಇವತ್ತಿನ ಪ್ರೆಸೆಂಟ್ ಲೈಫ್ ಅಲ್ಲಿ ಎಲ್ರಿಗೂ ಕೂಡ ಮೊಬೈಲ್ ಬಗ್ಗೆ ನಾಲೆಜ್ ಇದ್ದೇ ಇರುತ್ತೆ. ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ, ಬಟ್ ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಇವತ್ತು ಸ್ಕಿಲ್ ಅನ್ನ ಕಲಿತು ಸಾಕಷ್ಟು ಜನ ತಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಕರೆಕ್ಟ್ ಆಗಿ ಲಿಸನ್ ಮಾಡಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಆಡ್ ರನ್ ಮಾಡೋದು ಹೇಗಂತ ತೋರಿಸಿದ್ದೆ. ಒನ್ಸ್ ಅಗೇನ್ ಅದನ್ನ ಬೇಸಿಕ್ ಆಗಿ ಮತ್ತೆ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಆಡ್ಸ್ ಮ್ಯಾನೇಜರ್ ಅಂತ ಇದೆ, ಆಡ್ಸ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಸಿಗತ್ತೆ ಅದು. ಓಕೆ, ನೋಡ್ಬೋದು ಇಲ್ಲಿ ಇಲ್ಲಿ ನಿಮ್ಮ ಮೇಲ್ಗಡೆ ಕ್ಯಾಂಪೇನ್ಸ್ ಅಲ್ಲಿ ಯಾವೆಲ್ಲ ಆಡ್ ಅಕೌಂಟ್ ಮಾಡಿದೀರಾ ಇಲ್ಲಿ ಶೋ ಆಗುತ್ತೆ. ಸೊ ನಿನ್ ಲಾಸ್ಟ್ ನನ್ನ ಕ್ಲಾಸ್ ಅಲ್ಲಿ ಯಾವ ಪ್ರಾಡಕ್ಟ್ ಆಡ್ ಮಾಡಿದ್ದೆ, ಅಶ್ವಗಂಧ ಪ್ರಾಡಕ್ಟ್ ನೋಡಿ. ಈಗ ಇದು ಆಕ್ಟಿವ್ ಆಗಿದೆ, ರೀಚ್ ಆಗ್ತಾ ಇದೆ ಜನರಿಗೆ, ಇಲ್ಲೆಲ್ಲ ಡೇಟಾ ಸಿಗುತ್ತೆ ನಿಮಗೆ. ನನಗೆ 27 ಜನ ಈ ಆಡ್ ನೋಡಿ ಮೆಸೇಜ್ ಮಾಡಿದ್ದಾರೆ. ಓಕೆ, ಇದು ನಿಮಗೆ ಸುಲಭದಲ್ಲಿ ಕಸ್ಟಮರ್ನ ಫೋಕಸ್ ಮಾಡಬಹುದು. ಒಂದು ಮೆಸೇಜ್ಗೆ 3.5 ರೂಪಾಯಿ ಖರ್ಚಾಗಿದ್ದು, ಒಂದು ಚಾಕ್ಲೇಟ್ ನ ಪ್ರೈಸ್ ಖರ್ಚಾಗಿರೋದು. ಅನ್ನೆಸೆಸರಿ ಲೈಫಲ್ಲಿ ಎಲ್ಲೋ ದುಡ್ಡು ವೇಸ್ಟ್ ಮಾಡ್ತಾ ಇದೀವಿ, ಸ್ಪೆಂಡ್ ಮಾಡ್ತಾ ಇದೀವಿ. ಎಲ್ಲಿ ನೀವು ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ, ಅದಕ್ಕೆ ಸ್ಪೆಂಡ್ ಮಾಡಿ. ಆಡ್ ರನ್ ಮಾಡಿದ್ರೆ ನಿಮ್ಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ, ಪಕ್ಕಾ ರೆಸ್ಪಾನ್ಸ್ ಬರುತ್ತೆ. ಆಮೇಲೆ ನೀವು ಕಸ್ಟಮರ್ ಅನ್ನ ಫಾಲೋ ಅಪ್ ಮಾಡೋದು, ಕಮ್ಯುನಿಕೇಶನ್ ಮಾಡೋದು, ನೆಕ್ಸ್ಟ್ ನಿಮ್ಗೆ ಸ್ಕಿಲ್ ಅನ್ನ ತಿಳಿಸ್ಕೊಡ್ತೀನಿ.
ಇದನ್ನ ನೀವು ಪ್ರಾಪರ್ ಆಗಿ ಕಲ್ತು ಮಾಡಿದ್ರೆ ನಿಮಗೆ ಪರ್ಸನಲ್ ಬಿಸ್ನೆಸ್ ಅನ್ನೇ ಜಾಸ್ತಿ ಮಾಡಬಹುದು. ಜೊತೆಗೆ ನಿಮಗೆ ಅದೇ ಕಸ್ಟಮರ್ ಬಂದು ಮುಂದೆ ಲೀಡ್ಸ್ ಆಗಿ ಕನ್ವರ್ಟ್ ಆಗ್ತಾರೆ, ಅಂದ್ರೆ ಅವರು ಬಂದು ನಿಮ್ಮ ಅಂಡರ್ಲಿ ಜಾಯ್ನ್ ಆಗ್ತಾರೆ. ಎಲ್ಲಂತಂದ್ರೆ ಇಲ್ಲಿ ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಹೊಸತಾಗಿ ಆಡ್ ಮಾಡ್ತೀರಂದ್ರೆ ಕ್ರಿಯೇಟ್ ಅಂತ ಆಪ್ಷನ್ ಇದೆ. ನೀವು ಮೊಬೈಲ್ ಅಲ್ಲಿ ಮಾಡಿದ್ರು ಸೇಮ್ ಆಪ್ಷನ್, ಬಟ್ ಸಣ್ಣ ಸೈಜ್ ಅಲ್ಲಿ ಬರುತ್ತೆ. ಝೂಮ್ ಮಾಡಿ ನೋಡಿ. ಸಿಸ್ಟಮ್ ಲ್ಯಾಪ್ಟಾಪ್ ಇದ್ರೆ ಅದ್ರಲ್ಲೂ ಮಾಡಿ ನೋಡಿ. ಇಲ್ಲಿ ಎಂಗೇಜ್ಮೆಂಟ್ ಇದೆ, ಟ್ರಾಫಿಕ್ ಇದೆ, ಅವೇರ್ನೆಸ್ ಇದೆ. ಲೀಡ್ಸ್ ಬಂದು ನಿಮಗೆ ಸಪ್ರೇಟ್ ಆಗಿ ಲೀಡ್ಸ್ ಬೇಕು ನಂಗೆ, ಇವಾಗ ಹೊಸ ಕಾಂಟ್ಯಾಕ್ಟ್ ಬೇಕು ನಂಗೆ, ಹೊಸ ಜನ ಬಿಸ್ನೆಸ್ ಗೆ ಅಪ್ರೋಚ್ ಮಾಡ್ಬೇಕಂದ್ರೆ ಲೀಡ್ಸ್ ಕ್ಯಾಂಪೇನ್ ಅನ್ನು ಯೂಸ್ ಮಾಡಿ. ಮತ್ತೆಲ್ಲ ಯೂಸ್ ಆಗೋದಿಲ್ಲ. ಸೇಲ್ಸ್ ಅಲ್ಲಿ ನಿಮಗೆ ಲ್ಯಾಂಡಿಂಗ್ ಪೇಜ್ ಇದ್ರೆ ಇನ್ನೂ ಬೆಸ್ಟ್, ಯಾಕೆ ನಿಮ್ಮ ಹತ್ರ ಇರ್ಲಿಕ್ಕಿಲ್ಲ. ಹಾಗಾಗಿ ನಿಮ್ಗೆ ಸೇಲ್ಸ್ ಅಲ್ಲಿ ಕೂಡ ವಾಟ್ಸಪ್ಗೆ ಕಮ್ಯುನಿಕೇಶನ್ ಅನ್ನ ಮಾಡಿಸ್ಬೋದು. ಬಟ್ ಒಂದೊಂದು ಒಬ್ಜೆಕ್ಟಿವ್ ಒಂದೊಂದು ರೀತಿಯಲ್ಲಿ ವೇರಿಯೇಷನ್ ಆಗುತ್ತೆ ಕಾಸ್ಟ್. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ರೀತಿ ಆಡ್ ರನ್ ಮಾಡೋದಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತೋರಿಸಿದ್ದೀನಿ. 3 ಸ್ಟೆಪ್ಸ್ ಇರುತ್ತೆ. 3 ಸ್ಟೆಪ್ಸ್ ಅನ್ನ ಹೇಗೆ ಫಿಲ್ ಮಾಡೋದಂತ ನಾನು ತೋರಿಸಿದ್ದೀನಿ. ಒಂದ್ಸಾಗಿ ಇದನ್ನ ವಾಚ್ ಮಾಡಿ ನೋಡಿ. ಒಂದೊಂದು ಅಬ್ಜೆಕ್ಟಿವ್ ಅಲ್ಲಿ ಒಂದೊಂದು ರೀತಿಯ ಆಪ್ಷನ್ಸ್ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಅಬ್ಜೆಕ್ಟಿವ್ ಟ್ರಾಫಿಕ್ ಇರಬಹುದು, ಅವೇರ್ನೆಸ್ ಇರಬಹುದು, ಎಂಗೇಜ್ಮೆಂಟ್ ಆಲ್ಮೋಸ್ಟ್ ಸೇಮ್ ಇದೆ. ಆ ಲೀಡ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನಿಮಗೆ ನಿಮ್ಮ ಪೋಸ್ಟ್ ಅಥವಾ ನಿಮ್ಮ ಆಡ್ ಎಂಗೇಜ್ ಜಾಸ್ತಿ ಆಗ್ಬೇಕಾದ್ರೆ ಎಂಗೇಜ್ಮೆಂಟ್ ಕ್ಯಾಂಪೇನ್ ಮಾಡಿ, ಅಂದ್ರೆ ತುಂಬಾ ಜನರಿಗೆ ಅದು ಎಂಗೇಜ್ ಆಗುತ್ತೆ, ರೀಚ್ ಆಗುತ್ತೆ. ಇದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಟ್ರಾಫಿಕ್ ಅಲ್ಲೂ ರೆಸ್ಪಾನ್ಸ್ ಇದೆ. ಬಟ್ ಅದು ಹೇಗೆ ಸೆಟ್ ಮಾಡೋದು, ಲೊಕೇಶನ್ ಹೇಗೆ ಸೆಟ್ ಮಾಡೋದು, ಆಡಿಯನ್ಸ್ ಹೇಗೆ ಸೆಟ್ ಮಾಡೋದು, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೊಂದ್ಸರ್ತಿ ವಾಚ್ ಮಾಡಿ. ಮತ್ತೆ ಇದನ್ನು ಒಂದ್ಸರ್ತಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಹೋಗ್ತಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಹಾಗಾಗಿ ಇದನ್ನ ನೀವು ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಎಲ್ಲಿ ಚೇಂಜಸ್ ಮಾಡ್ಬೇಕಂತ ನಿಮಗೆ ನೆಕ್ಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗೂ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಬಂದ್ರೆ, ಡೌಟ್ಸ್ ಬಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಒಬ್ಜೆಕ್ಟಿವ್ ಒಂದು ಕ್ಯಾಂಪೇನ್ ರನ್ ಮಾಡಿದ್ರೆ ಮತ್ತೆಲ್ಲ ಕ್ಯಾಂಪೇನ್ ಹೇಗೆ ರನ್ ಮಾಡೋದು ಅಂತ ಗೊತ್ತಾಗುತ್ತೆ. ವೆರಿ ಸಿಂಪಲ್ ಇದೆ. ಎಂಗೇಜ್ಮೆಂಟ್ ಅವ್ರ ಅವೇರ್ನೆಸ್ ದಿ ಬೆಸ್ಟ್. ನೀವು ನಿಮ್ಮ ಪ್ರಾಡಕ್ಟ್ ಜನರಿಗೆ ರೀಚ್ ಆಗಬೇಕು, ಒಳ್ಳೆ ರೆಸ್ಪಾನ್ಸ್ ಬರ್ಬೇಕಾದ್ರೆ ಈ 2 ಕ್ಯಾಂಪೇನ್ ದಿ ಬೆಸ್ಟ್. ಅವೇರ್ನೆಸ್, ಟ್ರಾಫಿಕ್, ಎಂಗೇಜ್. ಓಕೆ, ಎಸ್, ಇದು ಗೊತ್ತಾಗಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವ ರೀತಿ ರನ್ ಮಾಡೋದಂತ. ಓಕೆ, ಎಸ್, ಇವಾಗ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿದೀರಾ, ಅದನ್ನ ಪ್ರೊಫೆಷನಲ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಿದೀರಾ. ಮಾಡಿದ ನಂತರ ಯಾವ ರೀತಿಯಲ್ಲಿ ಕಂಟೆಂಟ್ ಮಾಡಬಹುದು, ಹೇಗೆ ಕಂಟೆಂಟ್ ಮಾಡೋದಂತ ನಿಮ್ಗೊಂದಿಷ್ಟು ಐಡಿಯಾಸ್ ಅನ್ನು ಕೊಡ್ತೀನಿ, ಐಡಿಯಾಸ್ ಅನ್ನು ತೋರಿಸ್ತೀನಿ. ದಯಮಾಡಿ ಅದನ್ನ ಫಾಲೋ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಅದು ಗುಡ್ ರೆಸ್ಪಾನ್ಸ್ ಸಿಗುತ್ತೆ, ಗುಡ್ ರಿಸಲ್ಟ್ಸ್ ಸಿಗುತ್ತೆ. ಒಂದು ನಿಮ್ಮ ತಲೆಯಿಂದ ಫಸ್ಟಿಗೆ ತೆಗ್ದಾಕಿ, ನಂಗಿದು ಅರ್ಥ ಆಗಲ್ಲ, ನಂಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಂಗಿದು ಗೊತ್ತಾಗಲ್ಲ, ನೋ ಪ್ರಾಬ್ಲಮ್. ಎಷ್ಟು ಬೇಕಾದ್ರೂ ಎಷ್ಟು ಸರ್ತಿ ಬೇಕಾದ್ರೂ ತಿಳಿಸ್ಕೊಡ್ತೇನೆ. ಓಕೆ, ಫಸ್ಟ್ ಮಿಸ್ಟೇಕ್ ಮಾಡಿ. ಮಿಸ್ಟೇಕ್ ಮಾಡಿದಾಗ್ಲೇ ನಿಮ್ಗೆ ಅರ್ಥ ಆಗೋದು ಎಲ್ಲಿ ಮಿಸ್ಟೇಕ್ ಆಯ್ತು, ಯಾಕೆ ಮಿಸ್ಟೇಕ್ ಆಯ್ತು. ಅವಾಗ ನಿಮ್ಗೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಎಸ್, ನಾನು ಇದನ್ನ ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಬಿಸ್ನೆಸ್, ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕು, ನಿಮ್ಮ ಬಿಸ್ನೆಸ್ ಗ್ರೋತ್ ಆಗ್ಬೇಕು, ನಿಮ್ಗೆ ನ್ಯೂ ಜರ್ನಿಗಳು ಜಾಸ್ತಿ ಸಿಗ್ಬೇಕು. ಎಸ್, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿದೀರಾ. ಪೇಜ್ ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಅದನ್ನ ನಾನು ತೋರಿಸಿದ್ದೀನಿ, ಒನ್ಸ್ ಅಗೇನ್ ಹೋಗಿ ವಾಚ್ ಮಾಡಿ. ಓಕೆ, ಎಸ್, ಯಾಕೆ ನೀವು ಪ್ರಾಪರ್ ಆಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅಂತಂದ್ರೆ ನೋಡಿ, ಇದು ನನ್ನ ಅಕೌಂಟ್ ರೀಚ್ ಆಗ್ತಾ ಇದೆ, ಗ್ರೋತ್ ಆಗ್ತಿದೆ, ಫಾಲೋವರ್ಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿದೀನಿ. ಇದರಿಂದ ನನಗೆ ಇವಾಗ ಲೀಡ್ಸು ಬರ್ತಾ ಇದೆ. ಪಾರ್ಟ್ ಟೈಮ್ ವರ್ಕ್, ಪಾರ್ಟ್ ಟೈಮ್ ಬಿಸ್ನೆಸ್, ವರ್ಕ್ ಫ್ರಮ್ ಹೋಮ್ ಅಂತ ವ್ಯಕ್ತಿಗಳು ಕನೆಕ್ಟ್ ಆಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನನಗೆ ಫಾಲೋವರ್ಸ್ ಜಾಸ್ತಿ ಆದ ಹೋದಾಗ ನನ್ನ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಬೋದು. ಅದಕ್ಕಂತಾನೆ ಪರ್ಟಿಕ್ಯುಲರ್ ಆಡಿಯನ್ಸ್ ನಂಗೆ ಸಿಗ್ತಾರೆ. ಇದರಿಂದ ನನಗೆ ಏನಾಗುತ್ತೆ, ಸುಲಭದಲ್ಲಿ ನನ್ನ ಬಿಸ್ನೆಸ್ ಅನ್ನ ಎಲ್ಲಾ ಕಡೆ ನಾನು ಗ್ರೋತ್ ಮಾಡ್ಕೊಳ್ಬಹುದು. ಇದು ಒನ್ ಆಫ್ ದಿ ಒಂದು ಐಡಿಯಾ. ಎಸ್, ಈಗ ಪೇಜ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಒಂದಿಷ್ಟು ನಿಮಗೆ ಕಂಟೆಂಟ್ ಸಿಗ್ಬೇಕಾದ್ರೆ ಒಂದಿಷ್ಟು ಜನರ ಪೇಜ್ ಅನ್ನ ಸರ್ಚ್ ಮಾಡಿ. ನೋಡಿ, ನಾನು ಇಲ್ಲಿ ಒಂದಿಷ್ಟು ಸರ್ಚ್ ಮಾಡಿದ್ದೀನಿ. ಈಗ ಹೆಲ್ತ್ ರಿಲೇಟೆಡ್ ಏನಾದ್ರು ಕಂಟೆಂಟ್ ಬೇಕಂತಂದ್ರೆ ತುಂಬಾ ಜನ ಸಿಗ್ತಾರೆ ನೋಡಿ.
ಸಾಕಷ್ಟು ನೋಡಿ ಡಿಫ್ರೆಂಟ್ ನಿಶ್ ಅಲ್ಲಿ ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಇವರನ್ನೆಲ್ಲ ನೋಡ್ಕೊಂಡು ನೀವು ಸ್ವಲ್ಪ ಐಡಿಯಾ ಪಡ್ಕೊಳ್ಬಹುದು, ಇವರು ಹೇಗೆ ಮಾಡಿದ್ದಾರೆ ನೋಡಿ. ಈ ತರ ಎಲ್ಲ ಕಂಟೆಂಟ್ ಮಾಡಿದಕ್ಕೆ ಇವ್ರಿಗೆ ತುಂಬಾ ಫಾಲೋವರ್ಸ್ ಬಂದಿದ್ದಾರೆ. ನೆಕ್ಸ್ಟ್ ತುಂಬಾ ಇದೆ ನೋಡಿ, ಇದು ನಮ್ದೇ ಪ್ರಾಡಕ್ಟ್ ಬಗ್ಗೆನೇ ಪ್ರಮೋಟ್ ಮಾಡ್ತಿರೋದು. ನೋಡಿ ಯಾವ ರೀತಿ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಮಾರ್ಟ್ ಆಗಿ ಮಾಡ್ತಾ ಇದ್ದಾರೆ, ಎಷ್ಟು ಸುಲಭದಲ್ಲಿ ಬಿಸ್ನೆಸ್ ಅನ್ನ ಎಲ್ಲಾ ಕಡೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ ತರ ನೀವೇನ್ ಮಾಡಿ ಗೊತ್ತಾ, ಡಿಫ್ರೆಂಟ್ ಇಲ್ಲಿ ಸರ್ಚ್ ಅಲ್ಲಿ ನೀವು ಏನೇ ಸರ್ಚ್ ಮಾಡ್ಕೊಂಡ್ರು ಕೂಡ ಅದರ ರಿಲೇಟೆಡ್ ನಿಮಗೆ ಬೇರೆ ಬೇರೆ ಪೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ನೋಡಿ. ಇದೆಲ್ಲ ಮೋಟಿವೇಶನ್ ರಿಲೇಟೆಡ್ ನೋಡಿ. ಇವರು ಎಷ್ಟು ಚೆನ್ನಾಗಿ ಪೇಜ್ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಂಟೆಂಟ್ ಹಾಕಿದ್ದಾರೆ, ಹಾಗಾಗಿ ಇವ್ರನ್ನ ಜನ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಜನರನ್ನ ನೀವು ಫೋಕಸ್ ಮಾಡ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ, ಹೊಸ ಹೊಸ ಲೀಡ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು, ಆ ಪ್ರಾಡಕ್ಟ್ ಅನ್ನೇ ಪ್ರಮೋಟ್ ಮಾಡ್ಬೋದು. ಫಾಲೋವರ್ಸ್ ಬಂದಾಗೆ, ಫಾಲೋವರ್ಸ್ ಬರ್ಬೇಕಾದ್ರೆ ನಿಮ್ಮ ಪೇಜ್ ಚೆನ್ನಾಗಿರ್ಬೇಕು, ಪೇಜ್ ಅಲ್ಲಿ ಒಳ್ಳೊಳ್ಳೆ ರೀಚ್ ಆಗುವಂತ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು. ಅದನ್ನ ನಾನು ತೋರಿಸ್ತೀನಿ ನೋಡಿ. ಅದಕ್ಕೆ ಮುಂಚೆ ನಿಮಗೆ ಒಂದಿಷ್ಟು ನಾನು ಐಡಿಯಾ ತೋರಿಸ್ತಾ ಇದ್ದೀನಿ, ನಿಮಗೆ ಒಂದ್ ಸ್ವಲ್ಪ ಐಡಿಯಾ ಸಿಗ್ಬೇಕು, ಕಂಟೆಂಟ್ ಹೇಗಿರ್ಬೇಕು, ಯಾವ ರೀತಿ ಮಾಡಿದ್ರೆ ಜನರಿಗೆ ಇಷ್ಟ ಆಗತ್ತೆ, ಹೇಗೆ ಕ್ರಿಯೇಟ್ ಮಾಡೋದು. ಒಂದಿಷ್ಟು ನೀವು ಬೇಸಿಕ್ ಆಗಿ ಕಲ್ತ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ನೀವು ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ತುಂಬಾ ಇದೆ, ಮೋಟಿವೇಶನ್ ಕನ್ನಡ ಅಂತ ಬೇರೆ ಬೇರೆ ಸರ್ಚ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಬೇರೆಯವರ ಪೇಜ್ ಇಂದ ಹೋಗಿ ನೋಡಿ, ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಅವಾಗ ನಿಮ್ಗೆ ಡಿಫ್ರೆಂಟ್ ಐಡಿಯಾಸ್ ಸಿಗತ್ತೆ. ಅವಾಗ ಏನ್ ಮಾಡ್ಬೋದು, ಯಾವ್ದಾದ್ರು ಒಂದು ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನೀವೇನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೋಡಿ ತುಂಬಾ ಜನ ಇದ್ದಾರೆ ಇಲ್ಲಿ, ಸರ್ಚ್ ಅಲ್ಲಿ ಹೋಗಿ ನೀವು ಏನೇ ಸರ್ಚ್ ಮಾಡ್ಕೊಂಡು ನೋಡಿ, ತುಂಬಾ ಜನ ಡಾಕ್ಟರ್ಸ್ ಮಾಡಿದ್ದಾರೆ ನೋಡಿ. ಇನ್ಫಾರ್ಮೇಟಿವ್ ಆಗಿ ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಬಗ್ಗೆ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಲಾಭ ಯಾರಿಗೆ, ಅವ್ರಿಗೆ. ಸೊ ನಮ್ಮ ಹತ್ರ ಬೇಕಾದಷ್ಟು ಡಿಫ್ರೆಂಟ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ನಾವು ಕರೆಕ್ಟ್ ಆಗಿ ಒಂದು ಪ್ರಾಪರ್ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ಕೊಂಡ್ರೆ ಯಾವ ರೀತಿ ಬಿಸ್ನೆಸ್ ಕಟ್ಬೋದು ಅಂತ ಥಿಂಕ್ ಮಾಡಿ. ನೋಡಿ ಇವರೆಲ್ಲರೂ ಕೂಡ ಜನರಿಗೆ ಬೇರೆ ಬೇರೆ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟು ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರನೂ ಆ ನಾಲೆಜ್ ಇದೆ, ನಿಮ್ಮ ಹತ್ರನೂ ಆ ಕೆಪಾಸಿಟಿ ಇದೆ, ಬಟ್ ನಿಮಗೆ ಏನಾಗ್ತಿದೆ, ಸುಮ್ಮನೆ ರೀಲ್ಸ್ ನೋಡೋದಷ್ಟೇ, ಲೈಕ್ ಮಾಡೋದಷ್ಟೇ, ಸ್ಟೋರಿ ನೋಡೋದಷ್ಟೇ, ಇನ್ನೊಬ್ಬರ ರೀಲ್ಸ್ ಅನ್ನ ಬೇರೆಯವ್ರಿಗೆ ಶೇರ್ ಮಾಡೋದು ಬಿಟ್ರೆ ಅದರಿಂದ ನೀವು ಕಲಿತಾ ಇಲ್ಲ. ನಾನು ಎಲ್ಲರದ್ದು ಪೇಜ್ ವಿಸಿಟ್ ಮಾಡಿ ಕಲಿತೀನಿ, ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗತ್ತಾ. ಫ್ರೀ ಟೈಮಲ್ಲೆಲ್ಲ ಇದನ್ನ ಏನ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಅವಾಗ ನಿಮಗೆ ಐಡಿಯಾ ಸಿಗತ್ತೆ, ಓ ಈ ತರ ಎಲ್ಲ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ, ಜನ ನನ್ನನ್ನು ಫಾಲೋ ಮಾಡ್ತಾರೆ, ಇದರಿಂದ ನನ್ನ ಬಿಸ್ನೆಸ್ ಗ್ರೋತ್ ಮಾಡ್ಕೊಳ್ಬಹುದು. ನೋಡಿ ಬೇರೆ ಬೇರೆ ಪೇಜ್ ಅನ್ನ ಸರ್ಚ್ ಮಾಡಿ, ರಿಸರ್ಚ್ ಮಾಡಿ, ಕಂಟೆಂಟ್ ಸ್ಟಡಿ ಮಾಡಿ. ಒನ್ಸ್ ನಿಮ್ಮ ಪೇಜ್ ವೈರಲ್ ಆಯ್ತು ಅಂತಂದ್ರೆ ನಿಮಗೆ ದೊಡ್ಡ ಮಟ್ಟ ರಿಸಲ್ಟ್ ಸಿಗತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ತಮ್ಮ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ತಿರೋದು, ಯಾಕಂದ್ರೆ ಲಕ್ಷಾಂತರ ಜನರು ರೀಚ್ ಆಗುತ್ತೆ. ಈಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇಲ್ಲ, 100-200 ಕಾಂಟ್ಯಾಕ್ಟ್ ಇದೆ, 50-100 ಕಾಂಟ್ಯಾಕ್ಟ್ ಇದೆ, ಆದ್ರೆ ಇದರಲ್ಲಿ ಲಕ್ಷಾಂತರ ಜನರನ್ನು ನೀವು ಟಚ್ ಮಾಡ್ಬೋದು. ಓಕೆ, ಎಸ್, ಈ ತರ ನಿಮಗೆ ಬೇರೆ ಬೇರೆ ಪೇಜ್ ಅಲ್ಲಿ ಹೋಗಿ ಸ್ಟಡಿ ಮಾಡಿ, ಕಂಟೆಂಟ್ ರಿಸರ್ಚ್ ಮಾಡಿ, ಅದರಲ್ಲಿ ನಿಮ್ಗೆ ಕಂಟೆಂಟ್ ಸಿಗುತ್ತೆ, ಅದನ್ನೇ ಸ್ವಲ್ಪ ವೆರೈಟಿ ಆಗಿ ಚೇಂಜ್ ಮಾಡಿ. ಅದನ್ನ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈಗ ನನ್ನ ಒಂದು ಪೇಜ್ ಇದೆ, ಒಂದ್ ಸೆಕೆಂಡ್. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಒನ್ಸ್ ನೀವು ಕಲ್ತ್ರೆ ನಿಮಗೆ ಮತ್ತೆ ಸುಲಭ ಅಂತ ಅನ್ಸುತ್ತೆ, ಮತ್ತೆ ಇದಕ್ಕೆ ಜಾಸ್ತಿ ಟೈಮು ಬೇಕಾಗಿಲ್ಲ. ಯಾವ ಟೈಮ್ ಅಲ್ಲಿ ಬೇಕಾದ್ರೂ ನೀವು ವಿದಿನ್ ಕ್ವಿಕ್ ಅಲ್ಲಿ 1 ಮಿನಿಟ್ 5 ಮಿನಿಟ್ ಅಲ್ಲಿ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಅಷ್ಟು ಎಕ್ಸ್ಪರ್ಟ್ ಆಗ್ತೀರಾ ಇದನ್ನ ಒನ್ಸ್ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ. ಎಸ್, ಓಕೆ, ನಾನೊಂದು ಲೈವ್ ಆಗಿ ಕಂಟೆಂಟ್ ಶೋ ಮಾಡ್ತೀನಿ ನಿಮಗೆ. ಆಲ್ರೆಡಿ ಬಿಫೋರ್ ನೀವು ಅದೇ ರೀತಿ ಸರ್ಚ್ ಮಾಡಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ. ನೋಡಿ ನಾನು ಇಲ್ಲಿ ಒಂದಿಷ್ಟು ಕಂಟೆಂಟ್ ಅನ್ನ ಕನ್ನಡದಲ್ಲಿ ಬರೆದಿಟ್ಟಿದ್ದೀನಿ. ಓಕೆ, ಈ ತರ ಮೊದಲೇ ನೀವು ಅಡ್ವಾನ್ಸ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು, ನಾನು ಹೇಳಿದಲ್ವಾ ಬೇರೆ ಬೇರೆ ಪೇಜ್ ಅನ್ನ ವಿಸಿಟ್ ಮಾಡಿ, ಬೇರೆ ಬೇರೆ ರಿಸರ್ಚ್ ಮಾಡಿ, ಅಲ್ಲೆಲ್ಲ ಒಂದಿಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ನಿಮಗೆ ಮುಂದೆ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಡಿಫ್ರೆಂಟ್ ಟೈಪ್ ಆಫ್ ಅಲ್ಲಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಎಸ್, ಇನ್ನೊಂದು ನೋಡಿ, ಇನ್ನೊಂದು ನನ್ನ ಹೆಲ್ತ್ಗೆ ರಿಲೇಟೆಡ್ ತಕ್ಕಂತ ಕಂಟೆಂಟ್ ಅನ್ನ ಇಲ್ಲಿ ಬರೆದಿಟ್ಟಿದ್ದೀನಿ ಆಲ್ರೆಡಿ. ಅದನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇವತ್ತು ತುಂಬಾ ಜನ ತಮ್ಮ ಕಂಟೆಂಟ್ ಅನ್ನ ಹೇಗ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇಲ್ಲಿ ಸರ್ಚ್ ಅಲ್ಲಿ ನಾನೇನ್ ಮಾಡಿದ್ದೀನಿ, ಡೂ ಯು ನೋ ಅಂತ
ಸರ್ಚ್ ಮಾಡಿದ್ರೆ ನಿಮಗಿದು ಗೊತ್ತೇ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಅದರ ತಕ್ಕಂತ ಯಾರಾದ್ರೂ ಕಂಟೆಂಟ್ ಮಾಡಿದ್ರೆ ಸಿಗುತ್ತೆ. ಓಕೆನಾ? ಅದರಿಂದ ನಾನು ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಒನ್ ಸೆಕೆಂಡ್. ನೋಡಿ ಇಲ್ಲಿ ನಿಮಗೆ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂತಂದ್ರೆ ಕನ್ನಡ ಆ್ಯಪೇ ಇದೆ. ದೇಶ್ ಕನ್ನಡ ಅಂತ ಆ್ಯಪ್ ಇದೆ. ಅದ್ರಲ್ಲಿ ನಿಮಗೆ ಟೈಪ್ ಮಾಡಿದ್ರೆ ಸಿಗುತ್ತೆ. ನೋಡಿ ಇಲ್ಲಿ ನಾನು ನಿಮಗಿದು ಗೊತ್ತೇ ಅಂತ ಒಂದು ಸರ್ಚ್ ಮಾಡ್ತೀನಿ. ಅದಕ್ಕೆ ತಕ್ಕಂತೆ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಜನ ಏನ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಕಂಟೆಂಟ್ ಮಾಡಿದ್ದಾರೆ. ನೋಡಿ ಈ ತರ ಕಂಟೆಂಟ್ ಏನಾಗುತ್ತೆ ಜನರಿಗೆ ಇಷ್ಟ ಆಗುತ್ತೆ. ಅಂದ್ರೆ ಜನ ಬಂದು ನೋಡ್ತಾರೆ, ವಿಸಿಟ್ ಮಾಡ್ತಾರೆ, ಹೊಸ ಹೊಸ ಇನ್ಫಾರ್ಮೇಶನ್ ಅನ್ನೋದು ಜನರಿಗೆ ಸಿಗುತ್ತೆ. ಅವಾಗ ಏನ್ ಮಾಡ್ತಾರೆ, ನಮ್ಮನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡೈಲಿ ಅಪ್ಡೇಟ್ಸ್ಗಾಗಿ. ನೋಡಿ ಇಲ್ಲಿ ಬೇಕಾದಷ್ಟು ಸರ್ಚ್ ಅಲ್ಲಿ ನಿಮ್ಗೆ ಏನೇ ಸರ್ಚ್ ಮಾಡ್ಕೊಂಡ್ರು ಡಿಫ್ರೆಂಟ್ ವೆರೈಟಿ ಆಫ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದನ್ನೆಲ್ಲ ಸ್ವಲ್ಪ ಫ್ರೀ ಇದ್ದಾಗ ಸ್ಟಡಿ ಮಾಡಿ ಅದರಲ್ಲಿ ಇರುವಂತ ಇನ್ಫಾರ್ಮೇಶನ್ ಸ್ವಲ್ಪ ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ವೇ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಎಸ್, ಕ್ರಿಯೇಟ್ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಸೊ ಎಲ್ರಿಗೂ ಕೂಡ ನಾನು ಕ್ಯಾನ್ವಾ ಆ್ಯಪ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಕ್ಯಾನ್ವಾ ಅಪ್ಲಿಕೇಶನ್ ತುಂಬಾ ಈಸಿ ಇದೆ ಮತ್ತೆ ಬಿಗಿನರ್ಸ್ ಕೂಡ ಲರ್ನ್ ಮಾಡ್ಬೋದು. ಕ್ಯಾನ್ವಾ ಅಪ್ಲಿಕೇಶನ್ ಅಂತ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಸಿಸ್ಟಮ್ ಅವ್ರ ಲ್ಯಾಪ್ಟಾಪ್ ಇದ್ರೆ ನಿಮ್ಮ ಹತ್ರ, ನಾನೀಗ ಸಿಸ್ಟಮ್ ಅಲ್ಲಿ ತೋರಿಸ್ತೀನಿ. ಕ್ಯಾನ್ವಾ ಅಂತ ಸರ್ಚ್ ಮಾಡಿ, canva.com. ಇದು ಬಿಗಿನರ್ಸ್ ಯಾರಿಗೂ ಬೇಕಾದ್ರೂ ಮಾಡ್ಬೋದು, ಈಸಿ ಇದೆ. ಫ್ರೀ ವರ್ಷನ್ ಕೂಡ ಇದೆ. ಫ್ರೀ ವರ್ಷನ್ ಅಲ್ಲಿ ಕೆಲವೊಂದು ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಬಹುದು. ಸ್ವಲ್ಪ ಫ್ರೀ ಅಲ್ಲಿ ಕಲ್ತ ಮೇಲೆ ನೀವು ಬೇಕಾದ್ರೆ ಪ್ರೋಗೆ ಅಪ್ಗ್ರೇಡ್ ಮಾಡಬಹುದು. ಸಾಕಷ್ಟು ನೀವೆಲ್ಲ ಎಲಿಮೆಂಟ್ಸ್ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಬಹುದು. ಎಸ್, ನನ್ನ ಹತ್ರ ಈಗ ಆಲ್ರೆಡಿ ಏನಿದೆ, ಬಿಫೋರ್ ನಾನು ಕಂಟೆಂಟ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬರ್ದಿದ್ದು ನೋಡಿ, ಒಂದು ಸಿಂಪಲ್ ಕಂಟೆಂಟ್. ಓಕೆ, ಇದೆಲ್ಲ ಇಲ್ಲಿ ಸಿಕ್ತು ನಂಗೆ. ಸ್ವಲ್ಪ ಬೇರೆ ಪೇಜ್ಗೆಲ್ಲ ವಿಸಿಟ್ ಮಾಡಿ ಸ್ವಲ್ಪ ಸ್ಟಡಿ ಮಾಡಿದೆ. ಓಕೆ, ಇಲ್ಲಿ ನಿಮಗೆ ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ತಕ್ಕಂತ ಟೆಂಪ್ಲೇಟ್ಸ್ ಸಿಗುತ್ತೆ. ಓಕೆ, ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನ ಪೋಸ್ಟ್ಗೆ ಹೇಗೆ ಸೈಜ್ ಇರಬೇಕು, ಫೇಸ್ಬುಕ್ನ ಪೋಸ್ಟ್ಗೆ ಹೇಗೆ ಸೈಜ್ ಇರಬೇಕು, ಇನ್ಸ್ಟಾಗ್ರಾಮ್ಗೆ ಹೇಗೆ ಸೈಜ್ ಇರಬೇಕು, ವಾಟ್ಸಪ್ ಸ್ಟೇಟಸ್ಗೆ ಏನು ಸೈಜ್ ಇರಬೇಕು, ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಪ್ರತಿಯೊಂದು ಸೈಜ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನಾನಿವಾಗ ಏನ್ ಮಾಡ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ರೀಲ್ಸ್ ಸೈಜ್ ಆದ್ರೆ ಇಲ್ಲಿದೆ ನೋಡಿ. ನಾನೀಗ ಒಂದು ಪೋಸ್ಟ್ ಸೈಜಿಗೋಸ್ಕರ ಒಂದು ಪೋಸ್ಟ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಕರೆಕ್ಟಾಗಿ ಗಮನ ಬಿಟ್ಟು ನೋಡಿ. ಇಲ್ಲಿ ನಿಮಗೆ ಪಕ್ಕದಲ್ಲೇ ಟೆಂಪ್ಲೇಟ್ಸ್ ಅಂತ ಸಿಗುತ್ತೆ ನೋಡಿ. ಇಲ್ಲಿ ಕೂಡ ನಿಮಗೆ ಡೂ ಯು ನೋ ಅಂದ್ರೆ ನಿಮಗಿದ್ದು ಗೊತ್ತೇ ರಿಲೇಟೆಡ್ ಪೋಸ್ಟರ್ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ ನೋಡಿ ಬೇಕಾದಷ್ಟು. ಇಲ್ಲಿ ನಿಮಗೆ ಏನ್ ಮಾಡ್ಬೋದು, ಬೇರೆ ಫೋಟೋವನ್ನ ಆಡ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ಸೆಂಟೆನ್ಸ್ ಅನ್ನ ಕನ್ನಡದಲ್ಲಿ ಬರಿಬಹುದು, ಸುಲಭ ಆಗತ್ತೆ. ಇಲ್ಲ ನೀವು ಹೊಸತಾಗಿ ಕ್ರಿಯೇಟ್ ಮಾಡ್ತೀರಂತಂದ್ರೆ, ಬೇಸಿಕ್ ಇಂದ ಕ್ರಿಯೇಟ್ ಮಾಡ್ತೀರಂದ್ರೆ ಬ್ಲಾಂಕ್ ಪೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು, ಓಕೆ, ಇದು ಒನ್ಸ್ ನೀವು ಲರ್ನ್ ಮಾಡ್ಕೊಂಡ್ರೆ, ಒನ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಸ್ ಸಿಗುತ್ತೆ. ಆಮೇಲೆ ನೀವು ಇದನ್ನೆಲ್ಲ ನೋಡ್ತಾ ಕಲಿತಾ ಬಂದ್ರೆ ಮತ್ತೆ ನಿಮಗೆ ಡಿಫ್ರೆಂಟ್ ಐಡಿಯಾಸ್ ಸಿಗುತ್ತೆ. ಮತ್ತೆ ನಿಮ್ಗೆ ಬೇಕಾದ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ನೀವು ಕ್ರಿಯೇಟ್ ಮಾಡಬಹುದು. ಚೆನ್ನಾಗಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಬೇಗ ನಿಮ್ಮ ಪೇಜ್ ರೀಚ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ಸ್, ಡೌಟ್ಸ್ ಇದ್ರೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಈಗ ಬ್ಲಾಂಕ್ ಪೇಜ್ ಅನ್ನ ಸೆಲೆಕ್ಟ್ ಮಾಡಿದೆ. ಸೊ ಈ ತರ ಒಂದು ಪೋಸ್ಟ್ ರೆಡಿ ಮಾಡ್ಬೇಕಲ್ವಾ? ಸೊ ನಾನು ತೋರಿಸ್ತಿದ್ದಲ್ವಾ, ಆ ತರ ಪೋಸ್ಟಿಗೆ ನೀವು ರೆಡಿ ಮಾಡ್ಬೇಕು. ನೀವು ಝೀರೋದಿಂದ ರೆಡಿ ಮಾಡ್ತೀರ ಅಂದ್ರೆ ವೆರಿ ಸಿಂಪಲ್. ಒನ್ಸ್ ಅದನ್ನ ನೀವು ಕ್ರಿಯೇಟ್ ಮಾಡಿಟ್ರೆ ಅದಾಗೆ ಇರುತ್ತೆ ಕ್ಯಾನ್ವಾದಲ್ಲಿ. ಮತ್ತೆ ಅದಕ್ಕೆ ಬೇಕಾದ ಇಮೇಜಸ್ ಅನ್ನ ಚೇಂಜ್ ಮಾಡಿದ್ರೆ ಸಾಕು. ಓಕೆ, ನೋಡಿ ಈಗ ನಾನು ಅದನ್ನ ಸೆಟಪ್ ಮಾಡ್ತೀನಿ. ಹೇಗೆ ಸೆಟಪ್ ಮಾಡ್ತೀನಿ ನೋಡಿ, ಎಲಿಮೆಂಟ್ಸ್ ಅಲ್ಲಿ ಲೈನ್ ಅಂತ ಸರ್ಚ್ ಮಾಡ್ತೀನಿ. ಅವಾಗ ಏನಾಯ್ತು, ನಂಗೊಂದು ಬ್ಲಾಂಕ್ ಲೈನ್ ಬಂತು.
ಓಕೆ, ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ ನೋಡಿ ಬೇಸಿಕ್ ಇಂದ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಡುಪ್ಲಿಕೇಟ್ ಅಂತ ಇದೆ, ಅಂದ್ರೆ ಇದನ್ನ ಎಷ್ಟು ಬೇಕಾದ್ರೂ ನೀವು ಕಾಪಿ ಮಾಡಿ ಇಟ್ಕೊಳ್ಬಹುದು. ಮತ್ತೆ ಮತ್ತೆ ನೀವು ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಈಸಿ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ಹಾಗಾಗಿ ನಾನು ಕ್ಯಾನ್ವಾ ರೆಫರ್ ಮಾಡ್ತಿದ್ದೀನಿ, ಈಸಿ ಇದೆ. ಇಲ್ಲಿ ನೋಡಿ ಕಲರ್ ಚೇಂಜ್ ಮಾಡ್ಬೋದು, ಇದರ ಕಲರ್ ಚೇಂಜ್ ಮಾಡ್ಬೋದು, ಬೇಕಾದ ಕಲರ್ ಸೆಟ್ ಮಾಡ್ಬೋದು ನಿಮ್ಗೆ ಬೇಕಾದ. ಓಕೆ, ಬ್ಲ್ಯಾಕ್ ಇರ್ಲಿ. ಪಕ್ಕದಲ್ಲಿ ಲೈನ್ ಸ್ಟೈಲ್ ಇದೆ ನೋಡಿ, ಸ್ವಲ್ಪ ನಾನು ಇದನ್ನ ದಪ್ಪ ಮಾಡ್ಬೇಕಾದ್ರೆ ಈ ತರ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ನಾನೊಂದು ಮೀಡಿಯಂ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಓಕೆ, ಇಷ್ಟಿರ್ಲಿ. ನೆಕ್ಸ್ಟ್ ಇದನ್ನ ಜಾಸ್ತಿ ಮಾಡ್ಬೋದು, ಲೆಂತ್ ಅನ್ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಓಕೆ, ಎಸ್, ಈಗ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನನಗೀಗ ಮತ್ತೆ ಇದನ್ನೇ ವಾಪಸ್ ಬೇಕು ಅಂದ್ರೆ ಇಲ್ಲೇ ಡುಪ್ಲಿಕೇಟ್ ಕೊಟ್ರೆ ಅದು ಬೇಕಾದಷ್ಟು ನಿಮಗೆ ಡುಪ್ಲಿಕೇಟ್ ಮಾಡಿ ಇಟ್ಕೊಳ್ಬಹುದು. ಮತ್ತೆ ಹೋಗಿ ಮತ್ತೆ ನೀವು ಅದನ್ನ ಮಾಡ್ಬೇಕಾಗಿಲ್ಲ. ಓಕೆ, ಎಸ್, ಈಗ ನಾನು ಏನ್ ಮಾಡ್ತೀನಿ, ಎಲ್ಲ ನನ್ನ ಕಾರ್ನರಿಗೆ ಹೋಗಿ ಅದನ್ನ ಸೆಟ್ ಮಾಡ್ತೀನಿ. ಕರೆಕ್ಟ್ ಆಗಿ ನೋಡಿ ನೋಡಿ, ಈ ತರ ಇದನ್ನ ರೊಟೇಟ್ ಕೂಡ ಮಾಡ್ಬೋದು, 90 ಡಿಗ್ರಿಗೆ ರೊಟೇಟ್ ಮಾಡ್ತೀನಿ. ಇದನ್ನ ಶಾರ್ಟ್ ಬೇಕಾದ್ರೆ ಶಾರ್ಟ್ ಮಾಡ್ಬೋದು, ಲೆಂತ್ ಜಾಸ್ತಿ ಬೇಕು ಲೆಂತ್ ಮಾಡ್ಬೋದು. ಇದನ್ನ ತಂದು ಎಲ್ಲ ಕಾರ್ನರ್ಗೆ ಸೆಟ್ ಮಾಡ್ತೀನಿ. ನೋಡಿ, ನಾನೀಗ ಪೋಸ್ಟರ್ ರೆಡಿ ಮಾಡ್ತಿರೋದು ಸಿಂಪಲ್ ಆಗಿ. ನೋಡಿ, ಇಲ್ಲಿ ಸೆಟ್ ಮಾಡಿದ್ದೀನಿ. ಇದನ್ನ 90 ಡಿಗ್ರಿ ಅಂದ್ರೆ ವರ್ಟಿಕಲ್ ಮಾಡ್ತೀನಿ ನೋಡಿ, ಹೊರಿಜಾಂಟಲ್ ವರ್ಟಿಕಲ್ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಇಲ್ಲಿ ಬಂದು ಇದನ್ನ ಬಂದು ಸ್ವಲ್ಪ ಡ್ರ್ಯಾಗ್ ಅಂಡ್ ಮಾಡಿ ಇಲ್ಲಿ ಬಂದು ಸೆಟ್ ಮಾಡ್ತೇನೆ. ಓಕೆ, ನೀವು ಪ್ರಾಪರ್ ಆಗಿ ಇದನ್ನ ಒಂದ್ ಸ್ವಲ್ಪ ನಿಮ್ಮ ಫ್ರೀ ಟೈಮಲ್ಲಿ ಕುತ್ಕೊಂಡು ಕಲ್ತಿದ್ದೋದಾದ್ರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವು ಇದನ್ನ ಸ್ವಲ್ಪ ಕಲಿತಾ ಬಂದ್ರೆ ನೆಕ್ಸ್ಟ್ ನಿಮಗೆ ಈಸಿ ಆಗುತ್ತೆ ನೋಡಿ. ಎಲ್ಲ ಕಾರ್ನರಿಗೆ ನಾನು ಏನ್ ಮಾಡಿದ್ದೀನಿ, ಸೆಟ್ ಮಾಡಿದೆ. ಓಕೆ, ಮತ್ತೆ ನಿಮ್ಗೆ ಅದೇ ಬೇಕಾದ್ರೆ ಇಲ್ಲಿ ಡುಪ್ಲಿಕೇಟ್ ಕೊಡ್ಬೋದು ನೋಡಿ, ಮತ್ತೆ ಹೋಗಿ ನೀವು ಹೊಸತ್ತಾಗಿ ಮಾಡ್ಬೇಕಾಗಿಲ್ಲ. ಸ್ವಲ್ಪ ನಾನು ಏನ್ ಮಾಡ್ತೀನಿ, ಇಲ್ಲಿ ಪಿಕ್ಚರ್ ಆಡ್ ಮಾಡ್ಲಿಕ್ಕೆ ಸ್ಪೇಸ್ ಕೊಡ್ತೀನಿ. ಇಲ್ಲಿ ಬಂದು ಸ್ವಲ್ಪ ಇನ್ಫಾರ್ಮೇಶನ್ ಬರಲಿಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಓಕೆ, ನನಗೇನ್ ಕಂಟೆಂಟ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡಿ. ಮತ್ತೆ ನಿಮ್ಮ ಕ್ರಿಯೇಟಿವ್ ತಕ್ಕಂತೆ ನೀವು ಮಾಡ್ತಾ ಹೋಗ್ಬೋದು. ಎಸ್, ಓಕೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಎಲಿಮೆಂಟ್ಸ್ ಹೋಗ್ತೀನಿ. ಇಲ್ಲಿ ಏನಾದ್ರು ಒಂದು ಬಾಕ್ಸ್ ನನಗೀಗ ಬರಿಬೇಕಲ್ಲ, ಡೂ ಯು ನೋ ಅಥವಾ ನಿಮಗಿದು ಗೊತ್ತೇ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಬಾಕ್ಸ್ ಅಂತ ಎಲಿಮೆಂಟ್ಸ್ ಅಲ್ಲಿ ಸರ್ಚ್ ಮಾಡ್ತೀನಿ. ನೋಡಿ, ಇಲ್ಲಿ ಗ್ರಾಫಿಕ್ಸ್ ಅಲ್ಲಿ ಸಿಗತ್ತೆ. ಫ್ರೀ ಅಕೌಂಟ್ ಅಲ್ಲಿ ಕೂಡ ನಿಮಗೆ, ಇದು ನಂದು ಪ್ರೋ ಅಕೌಂಟ್, ಹಾಗಾಗಿ ನಂಗೆ ಎಲ್ಲ ಎಲಿಮೆಂಟ್ಸ್ ಸಿಗತ್ತೆ. ಫ್ರೀ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ, ಮಿನಿಮಮ್ ಸಿಗುತ್ತೆ. ನೋಡಿ, ಇಲ್ಲಿ ಬಂದು ಸೆಟ್ ಮಾಡಿದೆ ನೋಡಿ, ಇಲ್ಲಿ ಡ್ರ್ಯಾಗ್ ಮಾಡ್ಬೋದು ನೋಡಿ, ಎಲ್ಲಿ ಬೇಕಾರಲ್ಲಿ ಸೆಟ್ ಮಾಡ್ಬೋದು. ಮೊಬೈಲ್ ಅಲ್ಲಾದ್ರೂ ಸೇಮ್ ಆಪ್ಷನ್. ಓಕೆ, ಈಗ ಲೈನ್ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪೊಸಿಷನ್ ಅಂತ ಇದೆ ನೋಡಿ, ಪೊಸಿಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಅದು ಬ್ಯಾಕ್ವರ್ಡ್ ಹೋಗ್ಬೇಕಾ, ಬ್ಯಾಕ್ ಬರ್ಬೇಕಾ, ಟಾಪ್ ಅಲ್ಲಿ ಇರ್ಬೇಕಾ, ಲೆಫ್ಟ್ ಅಲ್ಲಿ ಇರ್ಬೇಕಾ, ಪ್ರತಿಯೊಂದು ಆಪ್ಷನ್ ಇದೆ. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಫ್ರಂಟ್ ಕೊಡ್ತೀನಿ. ಈ ಲೈನ್ ಅನ್ನು ಏನ್ ಮಾಡ್ತೀನಿ, ಬ್ಯಾಕ್ ಕೊಡ್ತೀನಿ. ಒಂದ್ ಸೆಕೆಂಡ್. ಓಕೆ, ಇದನ್ನೀಗ ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ಈ ಬಾಕ್ಸ್ ಅನ್ನು ಬಂದು ಮಿಡ್ ಅಲ್ಲಿ ಸೆಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೀವು ಇದನ್ನ ಏನ್ ಮಾಡ್ಬೋದು, ಈ ತರ ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಓಕೆ, ಎಸ್, ಈಗ ನಾನು ಏನ್ ಮಾಡ್ತೀನಿ, ಲೈನ್ ಅನ್ನ ಮತ್ತೆ ಡುಪ್ಲಿಕೇಟ್ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡ್ಬೋದು, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆದಾಗೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಶಾರ್ಟ್ ಮಾಡ್ತೀನಿ, ನೋಡೋಣ ಇಲ್ಲಿ ಬಂದು ಸೆಟ್ ಆಗುವಾಗೆ ಶಾರ್ಟ್ ಮಾಡ್ತೀನಿ. ಸೆಕೆಂಡ್, ಎಷ್ಟು ಕರೆಕ್ಟ್ ಆಗಿ ಎಷ್ಟು ಬೇಕಾ, 0. ಓಕೆ, ಇದನ್ನ ನೋಡಿ, ಇಲ್ಲಿ ಅರ್ಧ ಈ ಕಡೆ ಅರ್ಧ ಸೆಟ್ ಮಾಡ್ತೀನಿ, ಯಾಕಂದ್ರೆ ನಾನು ಅಲ್ಲಿ ಮಿಡ್ಲಲ್ಲಿ ಏನ್ ಮಾಡ್ಬೇಕು, ಇಲ್ಲಿಗ ಸೆಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ. ಎಸ್, ನೆಕ್ಸ್ಟ್ ಎಲಿಮೆಂಟ್ಸ್ ಅಲ್ಲಿ ಏನ್ ಮಾಡ್ತೀನಿ, ಅದೇ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ನಿಮಗೆ ಸೈಜ್ ಅನ್ನ ಕಡಿಮೆ ಜಾಸ್ತಿ ಕೂಡ ಮಾಡಬಹುದು. ಎಸ್, ನೋಡಿ, ಇಲ್ಲಿ ಬಂದು ಸೆಟ್ ಆಯ್ತು ಇವಾಗ.
ಇದರ ಜಾಸ್ತಿ ಸೈಜ್ ಬೇಕಾದ್ರೆ ಜಾಸ್ತಿ ಮಾಡ್ಬೋದು, ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಬೋದು. ಅಗೇನ್ ಇದನ್ನು ಕೂಡ ನೀವು ಶಾರ್ಟ್ ಮಾಡ್ಬೋದು. ಪ್ರತಿಯೊಂದು ಕೂಡ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ಓಕೆ, ಇಲ್ಲ ನಿಮಗೆ ಇನ್ನೂ ಸುಲಭ ಆಗ್ಬೇಕು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡಿ. ಬಾಕ್ಸ್ ಅಲ್ಲಿ ಬೇರೆ ಬೇರೆ ನಿಮಗೆ ಶೇಡ್ಸ್ ಬೇಕಾ, ಗ್ರಾಫಿಕ್ಸ್ ಬೇಕಾ, ಫ್ರೇಮ್ ಬೇಕಾ, ಪ್ರತಿಯೊಂದು ಆಪ್ಷನ್ಸ್ ಸಿಗುತ್ತೆ. ಓಕೆ, ಇಲ್ಲಿ ಗ್ರಾಫಿಕ್ಸ್ ಅಲ್ಲಿ ನಿಮಗೆ ಬೇಕಾದಷ್ಟು ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ. ಓಕೆ, ನಾನು ಇದು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಈ ಲೈನ್ ಅನ್ನ ನೆಕ್ಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ಪೊಸಿಷನ್ ಅಲ್ಲಿ ನೀವು ಅದನ್ನ ಬ್ಯಾಕ್ ಕೊಟ್ರೆ ನೋಡಿ, ಇಲ್ಲಿ ಕಟ್ ಆಯ್ತು, ಅದು ಬ್ಯಾಕಿಗೆ ಹೋಯ್ತು, ಅಂದ್ರೆ ಅದು ಕಾಣಲ್ಲ. ಬಟ್ ಇದನ್ನ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಪೊಸಿಷನ್ ಕ್ಲಿಕ್ ಮಾಡಿ, ಫ್ರಂಟ್ ಕೊಟ್ರೆ ಮುಂದೆ ಬಂತು, ಬ್ಯಾಕ್ ಕೊಟ್ರೆ ಅದು ಹಿಂದಕ್ಕೆ ಹೋಯ್ತು. ಓಕೆ, ಈ ತರನು ಮಾಡ್ಬೋದು. ಎಸ್, ಇದನ್ನು ಬಂದು ಇಲ್ಲಿ ಸೆಟ್ ಮಾಡ್ತೇನೆ. ಒನ್ಸ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪದೇ ಪದೇ ಮಾಡುವಂತ ಅವಶ್ಯಕತೆ ಇಲ್ಲ, ಅದು ಹಾಗೆ ಇರುತ್ತೆ. ಜಸ್ಟ್ ಅಲ್ಲಿ ನಿಮಗೆ ಮುಂದೆ ಏನ್ ಮಾಡ್ಬೋದು, ಸೆಂಟೆನ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಬೋದು, ಪಿಕ್ಚರ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಬೋದು. ಓಕೆ, ಸ್ವಲ್ಪ ಇದು ಮೇಲ್ಗಡೆ ಬರಲಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಬರಿಬೇಕಲ್ವಾ, ಬರಿಬೇಕಂತಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಅಲ್ಲಿ ಆಡ್ ಹೆಡ್ಡಿಂಗ್ ಇದೆ, ಆಡ್ ಸಬ್ ಹೆಡ್ಡಿಂಗ್ ಅಂದ್ರೆ ಸ್ವಲ್ಪ ಸಣ್ಣ ಸೈಜ್, ಆಡ್ ದೊಡ್ಡ ಸೈಜ್ ಬೇಕಾದ್ರೆ ಮೇಲ್ಗಡೆದು, ಇನ್ನೂ ಸಣ್ಣದಾಗಿ ಬೇಕಾದ್ರೆ ಮೂರನೇ ಆಪ್ಷನ್. ಇದು ತುಂಬಾ ದೊಡ್ಡದಾಯ್ತು, ಅದನ್ನ ಡಿಲೀಟ್ ಮಾಡ್ತೀನಿ. ಈಗಲೇ ಟೆಕ್ಸ್ಟ್ ಬರಿಬೇಕಲ್ವಾ, ಇದನ್ನ ಇರೇಸ್ ಮಾಡ್ತೀನಿ ನಾನು. ಸೊ ನನ್ನ ಹತ್ರ ನೋಡಿ ಇಷ್ಟಿದೆ, ನಿಮಗಿದು ತಿಳಿದಿರಲಿ, ನಿಮಗಿದು ಗೊತ್ತೇ, ನಿಮಗಾಗಿ ಮಾಹಿತಿ, ಕನ್ನಡದಲ್ಲಿ ಮಾಹಿತಿ, ಏನ್ ಬೇಕಾದ್ರೂ ಬರೀರಿ. ಓಕೆ, ನಾನು ಇದನ್ನ ಏನ್ ಮಾಡ್ತೇನೆ, ನಿಮಗಿದು ತಿಳಿದಿರಲಿ ಅಂತ ಅನ್ನೋದನ್ನ ಕಾಪಿ ಮಾಡ್ತೇನೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಟೆಕ್ಸ್ಟಿಗೆ ಬಂದು ಇಲ್ಲಿ ಪೇಸ್ಟ್, ಅದನ್ನ ಬಂದು ಈ ಬಾಕ್ಸ್ ಒಳಗಡೆ ಸೆಟ್ ಮಾಡ್ತೀನಿ. ಸ್ವಲ್ಪ ಸೈಜ್ ಜಾಸ್ತಿ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ನೋಡಿ, ಈ ಕಡೆ ಫಾಂಟ್, ಬೇರೆ ಬೇರೆ ಫಾಂಟ್ ಬೇಕಾದ್ರೆ ಬೇರೆ ಬೇರೆ ಫಾಂಟ್ ಅನ್ನ ಕ್ಲಿಕ್ ಮಾಡ್ಬೋದು. ಕನ್ನಡದಕ್ಕೆ ಫಾಂಟ್ ಅಷ್ಟು ಆಲ್ಮೋಸ್ಟ್ ಯಾವ್ದು ಸೆಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಸೈಜ್ ಅಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಆ ಬಾಕ್ಸಿಗೆ ಸೆಟ್ ಆಗೋ ತರ ನೀವು ನಿಮ್ಮ ಸೈಜ್ ಅನ್ನ ಕಡಿಮೆ ಮಾಡ್ಬೋದು. ಇಲ್ಲಿ ಮೈನಸ್ ಆದ್ರೆ ಕಡಿಮೆ ಆಗುತ್ತೆ, ಪ್ಲಸ್ ಆದ್ರೆ ಜಾಸ್ತಿ ಆಗುತ್ತೆ. ಎಸ್, ಈಗ ಒಂದು ಸಿಂಪಲ್ ಆಗಿ ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾರ್ನರ್ ಗೆ ಕ್ಲಿಕ್ ಮಾಡಿ ಮತ್ತೆ ಕಲರ್ ಬೇರೆ ಬೇರೆ ಚೇಂಜ್ ಮಾಡ್ಬೇಕಾದ್ರೆ ಬೇರೆ ಚೇಂಜ್ ಮಾಡ್ಬೋದು. ಈಗ ರೆಡ್ ಇದೆ, ಓಕೆ, ನಿಮ್ಗೆ ತಕ್ಕಂತ ಕಲರ್ ಅನ್ನ ನೋಡಿ ಕ್ಲಿಕ್ ಮಾಡ್ತಾ ಚೇಂಜ್ ಮಾಡ್ಬೋದು. ಈಗ ಸದ್ಯಕ್ಕೆ ಬ್ಲ್ಯಾಕ್ ಇರ್ಲಿ. ಓಕೆ, ಎಸ್, ನಿಮಗಿದು ತಿಳಿದಿರಲಿ ಅಂತ ನಾನು ಬರ್ದಿದ್ದೀನಿ ಆ ಬಾಕ್ಸ್ ಒಳಗೆ. ನೆಕ್ಸ್ಟ್ ಇದರ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಇದ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಟೆಕ್ಸ್ಟ್ ಕಲರ್ ಇದೆ, ಬೇರೆ ಕಲರ್ ಬೇಕಾದ್ರೆ ಬೇರೆ ಕಲರ್ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಇದೀಗ ಏನಿರ್ಲಿ, ಬ್ಲ್ಯಾಕ್ ಅಲ್ಲಿ ಇರ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಬೋಲ್ಡ್ ಇದೆ, ಇಟಾಲಿಯನ್ ಇದೆ, ಅಂಡರ್ಲೈನ್ ಇದೆ, ಪ್ರತಿಯೊಂದು ಆಪ್ಷನ್ಸ್ ಇದೆ. ನೆಕ್ಸ್ಟ್ ಎಫೆಕ್ಟಿವ್ ಹೋದ್ರೆ ಅದ್ರ ಎಫೆಕ್ಟ್ ಹೇಗ್ ಬರಬೇಕು, ಅದಕ್ಕೆ ಶ್ಯಾಡೋ ಕೊಡ್ಬೇಕಾ ನೋಡಿ, ಇಲ್ಲಿ ಶ್ಯಾಡೋ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ನಾನು ಹೇಳಿದ್ನಲ್ವಾ, ನೀವು ಇದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಒಂದೊಂದು ಆಪ್ಷನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇದನ್ನ ನೀವು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಮುಂದೆ ನೀವು ಕ್ರಿಯೇಟಿವ್ ಮೈಂಡ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಸೊ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತೀರ ಅಷ್ಟು ನಿಮ್ಮ ಅಕೌಂಟ್ ಎಂಗೇಜ್ ಆಗುತ್ತೆ, ಆ ಜನ ಬಂದು ನಿಮ್ಮನ್ನ ಜಾಸ್ತಿ ಫಾಲೋ ಮಾಡ್ತಾರೆ, ಜನರಿಗೆ ಇಷ್ಟ ಆಗತ್ತೆ. ಓಕೆ, ನೋಡಿ ಇಲ್ಲಿ ಎಫೆಕ್ಟ್ಸ್ ಅಲ್ಲಿ ತುಂಬಾ ಎಫೆಕ್ಟ್ಸ್ ಇದೆ, ಬೇಕಾದಾಗೆ ನೀವು ಅದನ್ನ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ನೋಡಿ ಇದಿರ್ಲಿ. ಓಕೆ, ಚೆನ್ನಾಗಿ ಕಾಣುತ್ತೆ, ಇಷ್ಟ ಆಯ್ತು. ಓಕೆ, ನಾನೀಗ ಇದ್ರಲ್ಲಿ ಕೆಳಗಡೆ ಇನ್ಫಾರ್ಮೇಶನ್ ಬರಿಬೇಕಲ್ವಾ, ಸೊ ಇನ್ನೇನ್ ಮಾಡ್ತೀನಿ, ಟೆಕ್ಸ್ಟಿಗೆ ಹೋಗ್ತೀನಿ, ಆಡ್ ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಸ್ಪೇಸ್ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಕ್ಲಿಯರ್ ಮಾಡ್ತೀನಿ. ನೀವು ಒಂದು ಕಂಟೆಂಟ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೀವೇ ಮಾಡಬಹುದು, ಮತ್ತೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಎಸ್, ಈಗ ನನ್ನ ಹತ್ರ ಒಂದು ಕಂಟೆಂಟ್ ಇದೆ. ಓಕೆನಾ, ಏನ್ ಕಂಟೆಂಟ್ ಇದೆ, ಮುಂಜಾನೆ ಎದ್ದ ಕೂಡಲೇ ಕುಡಿಯುವ 2 ಲೋಟ ನೀರು ದೇಹದ ಒಳ ಅಂಗಾಂಗಗಳ ಕ್ರಿಯಾಶಕ್ತಿಯನ್ನ ಹೆಚ್ಚಳಕ್ಕೆ ಸಹಕಾರಿಯಾಗುತ್ತೆ. ಇದೊಂದು ಹೆಲ್ತ್ ಇನ್ಫಾರ್ಮೇಶನ್. ನನ್ನ ಹೆಲ್ತ್ ಪೇಜಿಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಸಿಗತ್ತೆ.
ಸೊ ನಾನೇನ್ ಮಾಡ್ತೀನಿ, ಇದನ್ನ ಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಪೇಸ್ಟ್ ಆಯ್ತು. ಇದನ್ನ ಕೆಳಗಡೆ ತರಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಸೆಟ್ ಆಯ್ತು ಇವಾಗ. ಇದನ್ನ ಸೈಜ್ ಜಾಸ್ತಿ ಮಾಡ್ಬೇಕಾ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಅದರ ಫಾಂಟ್ ಸೈಜ್ ಅನ್ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಸೆಟ್ ಮಾಡಿ. ತುಂಬಾ ಜಾಸ್ತಿ ಬೇಡ, ತುಂಬಾ ಸಣ್ಣದು ಬೇಡ, ಮೀಡಿಯಂ ಸೈಜ್ ಇರಲಿ. ಓಕೆ, ಇದನ್ನ ಫಾಂಟ್ ಕನ್ನಡಕ್ಕೆ ಫಾಂಟ್ ಅಷ್ಟು ಸೆಟ್ ಆಗಲ್ಲ ನೋಡಿ, ಡಿಫ್ರೆಂಟ್ ಡಿಫ್ರೆಂಟ್ ಫಾಂಟ್ ಅನ್ನ ಕ್ಲಿಕ್ ಮಾಡಿ ನೋಡಿ. ಓಕೆ, ಎಸ್. ನೆಕ್ಸ್ಟ್ ಇದರ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಅಗೇನ್ ಸೇಮ್ ಕಲರ್ಗೆ ಹೋಗೋದು, ಬೇಕಾದ ಕಲರ್ ಅನ್ನ ಸೆಟ್ ಮಾಡೋದು. ತುಂಬಾ ಆಡ್ ಇರಬಾರ್ದು, ತುಂಬಾ ಲೈಟ್ ಇರಬಾರ್ದು. ಓಕೆ, ಸದ್ಯಕ್ಕೆ ಇದು ಬ್ಲ್ಯಾಕ್ ಇರಲಿ. ಇಲ್ಲಿ ಬ್ಲ್ಯಾಕ್ ಅಲ್ಲಿ ಮತ್ತೆ ನಿಮಗೆ ಸೈಡ್ ಅಲ್ಲಿ ಎಫೆಕ್ಟ್ ಇದೆ ನೋಡಿ, ಮೇಲ್ಗಡೆ ಎಫೆಕ್ಟ್ಸ್ ಅಂತ ಇದೆಲ್ಲ, ಎಫೆಕ್ಟಿಗೆ ಹೋಗಿ ಬೇಕಾದ್ರೆ ಅದಕ್ಕೆ ಶ್ಯಾಡೋ ಕೊಡ್ಬೋದು. ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದು ಬೋಲ್ಡ್ ಆಗಿ ಕಾಣಬೇಕು. ಪ್ರತಿಯೊಂದನ್ನು ನೋಡ್ಕೊಂಡು ನೀವೇನ್ ಮಾಡ್ಬೋದು, ಸೆಟಪ್ ಮಾಡ್ಬೋದು ನೋಡಿ. ಇದು ಬಾಕ್ಸ್ ಇಂದ ಔಟರ್ ಲೈನ್ ಹೋಯ್ತು, ಹಾಗಾಗಿ ಸ್ವಲ್ಪ ಇದನ್ನ ಏನ್ ಮಾಡ್ತೀನಿ, ಶಾರ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾನೀಗ ಮೇಲ್ಗಡೆ ಪಿಕ್ಚರ್ ಆಡ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಏನಿದೆ ನನ್ನ ಕಂಟೆಂಟ್ ಏನಿದೆ, ಅಬೌಟ್ ವಾಟರ್ ಬಗ್ಗೆ ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಲಿಮೆಂಟ್ಸ್ಗೆ ಹೋಗಿ ಏನ್ ಸರ್ಚ್ ಮಾಡ್ತೀನಿ ನೋಡೋಣ, ವಾಟರ್ ಅಂತ, ಡ್ರಿಂಕಿಂಗ್ ವಾಟರ್ ಅಂತ ಸರ್ಚ್ ಮಾಡ್ತೀನಿ. ನಿಮ್ಮ ಏನು ಕಂಟೆಂಟ್ ಬರೀತಿರಲ್ಲ ಅಲ್ಲಿ ನಿಮ್ಗೆ ಎಲಿಮೆಂಟ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದರಿಂದ ಸಿಗುತ್ತೆ ನೋಡಿ. ಆಲ್ ಅಂದ್ರೆ ಎಲ್ಲ ಸಿಗುತ್ತೆ, ಗ್ರಾಫಿಕ್ಸ್ ಸಿಗುತ್ತೆ, ಫೋಟೋಸ್ ಸಿಗುತ್ತೆ, ವಿಡಿಯೋಸ್ ಸಿಗುತ್ತೆ. ನಿಮಗೆ ಗ್ರಾಫಿಕ್ಸ್ ಬೇಕಾದ್ರೆ ಇಲ್ಲಿ ಗ್ರಾಫಿಕ್ಸ್ ಕ್ಲಿಕ್ ಮಾಡಿದ್ರೆ ಗ್ರಾಫಿಕ್ಸ್, ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಫಿಕ್ಸ್ ಆಗಿರುತ್ತೆ. ಫೋಟೋ ಬೇಕಾದ್ರೆ ಇಲ್ಲಿ ಫೋಟೋಸ್ ಮಾತ್ರ ಇದೆ. ಓಕೆ, ವಿಡಿಯೋ ಬೇಕಾ, ವಿಡಿಯೋ ಇದೆ, ಆದ್ರೆ ಇದು ನಿಮ್ಮ ಪೋಸ್ಟ್ ಅಲ್ಲಿ ಇರೋದಿಲ್ಲ, ವಿಡಿಯೋಗೆ ಕನ್ವರ್ಟ್ ಆಗುತ್ತೆ ಇದು. ಓಕೆ, ಫಸ್ಟ್ ಪ್ರಾಕ್ಟೀಸ್ ಮಾಡಿ, ನಂತರ ನಿಮ್ಗೆ ಬೇಕಾದ ಕ್ಲಿಯರ್ ಮಾಡ್ಬೋದು. ಈಗ ನನಗೀಗ ಯಾವ್ದು ಚೆನ್ನಾಗಿದೆ, ಒಂದ್ ಸೆಕೆಂಡ್, ಇದು ಓಕೆ. ಇದನ್ನ ಕ್ಲಿಕ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ನೋಡಿ. ಇಲ್ಲಿ ಎಲ್ಲ ಕಾರ್ನರ್ ಹೋಗಿ ಸೆಟ್ ಮಾಡ್ಬೇಕಲ್ಲ, ಈ ತರ ಡ್ರ್ಯಾಗ್ ಮಾಡ್ತೀನಿ ಎಷ್ಟು ಬೇಕಷ್ಟು. ಓಕೆ, ಇದೀಗ ಏನಾಯ್ತು ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಯ್ತು, ಕರೆಕ್ಟ್ ಅಲ್ಲ? ಇದನ್ನ ಕರೆಕ್ಟ್ ಸೆಟ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೊಸಿಷನ್ಗೆ ಬಂದು ಟು ಬ್ಯಾಕ್ ಕೊಡ್ತೀನಿ. ಓಕೆ, ಅವಾಗ ಏನಾಯ್ತು, ಅದು ಬ್ಯಾಕ್ ಹೋಗಿ ಸೆಟ್ ಆಯ್ತು ನೋಡಿ. ಈಗ ಏನು ಚೇಂಜಸ್ ಆಗಿಲ್ಲ, ಇಲ್ಲಿ ಏನು ಪೊಸಿಷನ್, ಇಲ್ಲಿ ಕ್ಲಿಕ್ ಮಾಡೋದು ಫೋಟೋಕ್ಕೆ, ಇಲ್ಲಿ ಮೇಲ್ಗಡೆ ಪೊಸಿಷನ್ ಇದೆ. ಫಾರ್ವರ್ಡ್ ಅಂದ್ರೆ ಮುಂದ್ಗಡೆ ಬರುತ್ತೆ, ಫ್ರಂಟ್ ಅಂದ್ರೆ ಇನ್ನು ಮುಂದ್ಗಡೆ ಬರುತ್ತೆ, ಟು ಬ್ಯಾಕ್ ಅಂದ್ರೆ ಅದು ಹಿಂದ್ಗಡೆ ಹೋಯ್ತು ನೋಡಿ. ಅವಾಗ ಏನಾಯ್ತು ನೋಡಿ, ಕರೆಕ್ಟ್ ಸೆಟ್ ಆಯ್ತು ಇವಾಗ. ಓಕೆ, ಎಸ್. ಇಲ್ಲಿ ನೆಕ್ಸ್ಟ್ ಇದನ್ನ ಕ್ರಾಪ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಕ್ರಾಪ್ ಆಪ್ಷನ್ ಇದೆ ನೋಡಿ. ಕ್ರಾಪ್ ಅಲ್ಲಿ ನಿಮಗೆ ಎಷ್ಟು ಪಿಕ್ಚರ್ ಎಷ್ಟು ಸೆಟ್ ಆಗಬೇಕು, ಎಲ್ಲಿ ತನಕ ಬೇಕು ಅಂದ್ರೂ ಕೂಡ ಸೆಟ್ ಮಾಡು ನೋಡಿ. ವೆರಿ ಸಿಂಪಲ್ ಒಂದು ಕಂಟೆಂಟ್ ಇದು. ಸೊ ಈ ತರ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ನೀವು ಕರೆಕ್ಟ್ ಆಗಿ ಕಲಿತಾ ಬಂದಾಗ ನಿಮ್ಮ ಪೇಜ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಬಂದ್ರೆ ಇದು ಜನರಿಗೆ ಏನಾಗುತ್ತೆ, ಒಂದು ಇನ್ಫಾರ್ಮೇಟಿವ್. ಈಗ ಹೆಲ್ತ್ ಪೇಜ್ ಅಲ್ಲಿ ನೀವು ಮಾಡ್ತೀರಾ ಅಂದ್ರೆ ಈ ತರದ ಕಂಟೆಂಟ್ ಅನ್ನ ಮಾಡ್ಬೋದು. ಪ್ರತಿದಿನ ಒಂದೊಂದು ಕಂಟೆಂಟ್ ಆಗ್ತಾ ಬಂದ್ರೆ ಏನಾಗುತ್ತೆ, ಜನರಿಗೆ ಅದು ಇಷ್ಟ ಆಗತ್ತೆ, ಕರೆಕ್ಟ್ ಅಲ್ವಾ? ಸೊ ಹೇಗಾಯ್ತು ಇವಾಗ, ವೆರಿ ಸಿಂಪಲ್ ಆಗಿ ನಾನು ಮಾಡಿದ್ದೀನಿ. ಇನ್ನು ಕ್ರಿಯೇಟಿವಿಟಿ ಆಗಿ ಮಾಡ್ತಾ ಹೋಗ್ಬೋದು. ಒನ್ಸ್ ಇದನ್ನ ಮಾಡಿ ಬಿಟ್ರೆ ನೀವು ಹಾಗೆ ಇರುತ್ತೆ ಅದು. ಓಕೆ, ಇದೇ ರೀತಿ ಇನ್ನೊಂದು ಪೇಜ್ ಬೇಕಾ, ಇಲ್ಲಿ ಕ್ಲಿಕ್ ಮಾಡಿ ಇದನ್ನ ನೋಡಿ, ಡೂಪ್ಲಿಕೇಟ್ ಪೇಜ್ ಅಂತ ಇದೆ ಆಪ್ಷನ್. ಡೂಪ್ಲಿಕೇಟ್ ಪೇಜ್ ಮಾಡಿ, ಸೇಮ್ ಇಲ್ಲಿ ಏನಾಯ್ತು, ಅದೇ ಪೇಜ್ ಡೂಪ್ಲಿಕೇಟ್ ಆಯ್ತು. ಮತ್ತೆ ನೀವು ಶುರುವಿಂದ ಮಾಡ್ಬೇಕಾಗಿಲ್ಲ. ನೆಕ್ಸ್ಟ್ ಪೇಜ್ ಅಲ್ಲಿ ಬೇರೆ ಕಂಟೆಂಟ್ ಬೇಕಾ, ಇದನ್ನೆಲ್ಲ ತೆಗಿಯೋದು, ಇಲ್ಲೆಲ್ಲ ಏನ್ ಮಾಡೋದು, ಇಲ್ಲೆಲ್ಲ ಡಿಲೀಟ್ ಮಾಡೋದು, ಬೇರೆ ಕಂಟೆಂಟ್ ರೆಡಿ ಬರೆಯೋದು, ಬೇರೆ ಪಿಕ್ಚರ್ ಆಡ್ ಮಾಡೋದು. ಒನ್ಸ್ ಇದು ಕ್ರಿಯೇಟ್ ಮಾಡಿ ಇಟ್ಟಾಗ ನಿಮ್ಗೆ ಅದು ಮತ್ತೆ ಫಿಕ್ಸ್ ಆಗಿರುತ್ತೆ, ಯಾವಾಗ ಬೇಕಾದ್ರೂ ಅದನ್ನ ಯೂಸ್ ಮಾಡಬಹುದು. ಸೊ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸಿದ್ದೀನಿ, ಈ ತರ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಕ್ರಿಯೇಟ್ ಮಾಡ್ಬೋದು ನೋಡಿ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀನಿ, ಕಂಪ್ಲೀಟ್ ಅದರ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ನೋಡಿ. ಈ ತರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯ್ತು, ಕಂಪ್ಲೀಟ್ ಚೇಂಜ್ ಆಯ್ತು. ಓಕೆ, ಇದು ಓಕೆ,
ಈ ತರ ನಿಮ್ಗೆ ಬೇಕಾದ ನೋಡ್ಕೊಂಡು ಏನ್ ಮಾಡ್ಬೋದು, ಕಲರ್ಸ್ ಅನ್ನ ಚೇಂಜಸ್ ಕೂಡ ಮಾಡಬಹುದು. ಈ ತರ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ, ಕ್ರಿಯೇಟಿವ್ ಆಗಿ ರೆಡಿ ಮಾಡ್ತೀರಾ, ಅಷ್ಟು ನಿಮ್ಗೆ ಗ್ಯಾಲರಿ ಇಂದನೂ ಕೂಡ ತಗೊಳ್ಬಹುದು. ಓಕೆನಾ, ನೋಡಿ ಇಲ್ಲಿ ಇದು ಚೆನ್ನಾಗಿದೆ, ಬಟ್ ಇಲ್ಲಿ ಫಾಂಟ್ ಬ್ಲ್ಯಾಕ್ ಇದೆ, ಸೆಂಟೆನ್ಸ್ ಬ್ಲ್ಯಾಕ್ ಇದೆ. ಕಲರ್ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಕಲರಿಗೆ ಹೋಗಿ ಅದರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ಇದನ್ನ ಸೇವ್ ಮಾಡಿದ್ರೆ ನೋಡಿ ಇಲ್ಲಿ ಪಕ್ಕದಲ್ಲಿ ಶೇರ್ ಇದೆ, ಡೌನ್ಲೋಡ್ ಕೊಟ್ರೆ PNG ಅಲ್ಲಿ ಇರುತ್ತೆ. ನಿಮಗೆ JPG ಬೇಕಾದ್ರೆ JPG ಕ್ಲಿಕ್ ಮಾಡಿ, PNG ಬೇಕಾದ್ರೆ PNG, ಎರಡು ಡಾಕ್ಯುಮೆಂಟ್ ಅಲ್ಲಿ ಇದು ಮಾಡಿ ಸೇವ್ ಮಾಡಿ ಇಟ್ಕೊಂಡಿರಿ. ನಂತರ ಇಲ್ಲಿ ಸೆಲೆಕ್ಟ್ ಆಲ್ ಪೇಜ್, ನಿಮ್ದು ಮಲ್ಟಿಪಲ್ ಪೇಜ್ ಇದ್ರೆ ಯಾವ ಯಾವ ಪೇಜ್ ಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡ್ಬೋದು. ಈಗ ಒಂದೇ ಪೇಜ್ ಬೇಕಾದ್ರೆ ಒಂದೇ ಪೇಜ್ ಅನ್ನು ಕೊಟ್ಟು ಡನ್ ಕೊಟ್ಟು ಡೌನ್ಲೋಡ್ ಕೊಡ್ಬೋದು. ಹಾಗೇನಾದ್ರು ನಿಮ್ಗೆ JPG ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೋದು, ಡೌನ್ಲೋಡ್ಗೆ ಹೋಗಿ JPG ಸೆಲೆಕ್ಟ್ ಮಾಡ್ಬೋದು. ಕ್ವಾಲಿಟಿ ನನಗೆ ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ, ಯಾಕಂದ್ರೆ ಪ್ರೋ ಅಕೌಂಟ್. ಫ್ರೀ ಅಕೌಂಟ್ ಅಲ್ಲಿ ಅವ್ರು ಕೊಟ್ಟ ಕ್ವಾಲಿಟಿ ಅಷ್ಟೇ ನಿಮ್ಗೆ ತಗೊಳ್ಳಿಕ್ಕೆ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಫ್ರೀ ಅಲ್ಲಿ ಕಲೀರಿ ಫಸ್ಟ್, ನಂತರ ನಿಮ್ಗೆ ಅದು ಕಲ್ತಾದ್ಮೇಲೆ ಪ್ರೋಗೆ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಕ್ಯಾನೋ ಬೇಕು ಅಂದ್ರೆ ನಿಮ್ಗೆ ಸಿಗ್ತಾರೆ ಜನ, ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಕೊಡ್ಬೋದು. ನಂತರ ಬಂದು ನಿಮ್ಮ ಪೇಜ್ ಅಲ್ಲಿ ಹೋಗಿ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ನೀವು ಒನ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಿಮ್ಗೆ ಎಲ್ಲಿ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ನೋಡಿ ಈಗ ಇದಕ್ಕೆ ಅವ್ರು ಯಾರೋ ಕಮೆಂಟ್ ಮಾಡಿದ್ರಿ ಗ್ಯಾಲರಿಯಿಂದ ತಗೊಳ್ಬಹುದು ಅಂತ. ಸೆಲೆಕ್ಟ್ ಮಾಡೋದಿಲ್ಲ, ಅಪ್ಲೋಡ್ ಅಂತ ಆಪ್ಷನ್ ಇದೆ. ಅಪ್ಲೋಡ್ ಎ ಫೈಲ್ ಅಲ್ಲಿ ಯಾವ ನಿಮಗೆ ಪಿಕ್ಚರ್ ಆಡ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡೋದು. ನೋಡಿ ಇದು ಅದು ಪಿಕ್ಚರ್ ಕೂಡ ಹಾಗೆ ಸೆಟ್ ಆಗೋ ತರ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ಕರೆಕ್ಟ್ ಸೂಟ್ ಆಗಲ್ಲ. ಈಗ ಏನಾಯ್ತು, ಮುಂದ್ಗಡೆ ಬಂತು, ಇಲ್ಲಿ ಪೊಸಿಷನ್ಗೆ ಹೋಗ್ತೀನಿ, ಇದನ್ನ ಬ್ಯಾಕ್ ಸೆಲೆಕ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು ಪಿಕ್ಚರ್ ಇದೆ, ಅದನ್ನ ಡಿಲೀಟ್ ಮಾಡ್ತೀನಿ. ನೋಡಿ ನೆಕ್ಸ್ಟ್ ಇದಕ್ಕೆ ಬೇಕಾದಾಗ ಇದನ್ನ ಸೆಟಪ್ ಮಾಡ್ಬೋದು. ಗ್ಯಾಲರಿಯಿಂದನೂ ಅಪ್ಲೋಡ್ ಮಾಡ್ಲಿಕ್ಕೆ ಆಗತ್ತೆ. ಇದು ನಿಮಗೆ ನಾನು ಸಿಂಪಲ್ ಆಗಿ ತೋರಿಸಿರೋದು. ಈ ತರ ನೀವು ಕ್ರಿಯೇಟಿವ್ ಮೈಂಡ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಡಿಫ್ರೆಂಟ್ ನೋಡಿ, ಅಂಡು ಮಾಡಿದ್ರೆ ಮುಂಚೆ ಹೇಗಿತ್ತು, ಯಾವ್ದೆಲ್ಲ ಚೇಂಜಸ್ ಮಾಡಿದಿರಿ ಎಲ್ಲ ನಿಮಗೆ, ಇದಕ್ ಮುಂಚೆ ಯಾವ್ದೆಲ್ಲ ಚೇಂಜಸ್ ಮಾಡಿದಿರಿ ಎಲ್ಲ ಸಿಗತ್ತೆ. ಓಕೆ, ಎಸ್, ಈಗ ಇದು ಕ್ರಿಯೇಟ್ ಆಯ್ತು ಇಷ್ಟು. ಈ ತರ ಏನ್ ಮಾಡ್ಬೋದು, ನೀವು ಡಿಫ್ರೆಂಟ್ ಟೈಪ್ ಕ್ರಿಯೇಟ್ ಮಾಡೋದು. ಇದು ಬೇಡ, ನಾನು ಡಿಲೀಟ್ ಮಾಡ್ತೇನೆ. ನನ್ನ ಹತ್ರ ಇನ್ನೊಂದು ಕಂಟೆಂಟ್ ಇದೆ, ಯಾವುದು, ಮಲಗುವ ಮುನ್ನ ಫೋನ್ ತಂಟೆಗೆ ಹೋಗಬೇಡಿ, ಇದರಿಂದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು, ಪುಸ್ತಕಗಳನ್ನು ಓದುವುದರಿಂದ ನಿದ್ರಿಸುವುದು ಸುಲಭವಾಗುತ್ತದೆ. ಈಗ ಅದು ಬೇಕಾ ನಂಗೆ, ಅದನ್ನ ಏನ್ ಮಾಡ್ತೀನಿ, ಟೆಕ್ಸ್ಟಿಗೆ ಹೋಗ್ತೀನಿ, ಆಡ್ ಟೆಕ್ಸ್ಟಿಗೆ ಹೋಗ್ತೀನಿ, ಇದನ್ನ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಇದನ್ನ ನೀವಾಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೋಡಿ ಈಗ ಅದನ್ನ ಪೇಸ್ಟ್ ಮಾಡಿದ್ದೀನಿ ನಾನು. ಫಸ್ಟಿಗೆ ನಿಮ್ಮ ಕಂಟೆಂಟ್ ಎಲ್ಲ ನೋಟ್ ಮಾಡ್ಕೊಂಡು ಬರ್ದಿಟ್ಕೊಂಡಿರಿ, ನಂತರ ಬಂದು ನಿಮಗೆ ಅದನ್ನ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಬಂದು ಎಷ್ಟು ಸೈಜ್ ಬೇಕು ಪ್ಲಸ್ ಆರ್ ಮೈನಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಕಲರ್ ಬೇಕಾದ್ರೆ ಕಲರ್ ಚೇಂಜಸ್ ಮಾಡಬಹುದು. ನೆಕ್ಸ್ಟ್ ಎಫೆಕ್ಟ್ ಅಲ್ಲಿ ಬೇಕಾದ ಎಫೆಕ್ಟ್ಸ್ ಅನ್ನ ಕೊಡಬಹುದು, ಅದನ್ನ ಇಂಟೆನ್ಸಿಟಿ ಕಡಿಮೆ ಜಾಸ್ತಿ ಮಾಡಬಹುದು, ಎಲ್ಲ ಆಪ್ಷನ್ಸ್ ಸಿಗತ್ತೆ ನಿಮ್ಗೆ. ಒನ್ಸ್ ಇದನ್ನ ಸೆಟಪ್ ಮಾಡೋ ತನಕ ಅಷ್ಟೇ. ಓಕೆ, ಎಸ್, ಇದಕ್ಕೆ ಪಿಕ್ಚರ್ ಏನ್ ಬೇಕು ನನಗೀಗ, ಮೊಬೈಲ್ ರಿಲೇಟೆಡ್ ಬೇಕು. ಹಾಗಾಗಿ ಎಲಿಮೆಂಟ್ಸ್ ಹೋಗ್ತೀನಿ, ಇಲ್ಲಿ ಸರ್ಚ್ ಮಾಡ್ತೀನಿ, ಏನಂತ ಸರ್ಚ್ ಮಾಡ್ತೀನಿ, ಮೊಬೈಲ್. ಯೂಸೇಜ್ ಅಂತ ಸರ್ಚ್ ಮಾಡ್ತೀನಿ, ನೋಡೋಣ. ನೋಡಿ ಇಲ್ಲಿಗ ಬೇರೆ ಬೇರೆ ಪಿಕ್ಚರ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ತಕ್ಕಂತ ಪಿಕ್ಚರ್ಸ್ ಬಂತು, ಇದನ್ನ ಬಂದು ಸೆಟಪ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇದನ್ನ ನಾನು ಫಸ್ಟ್ ಸೆಟ್ ಮಾಡಿದ್ದು. ಒನ್ಸ್ ನೀವು ಅದನ್ನ ರೆಡಿ ಮಾಡಿಟ್ರೆ ಮತ್ತೆ ಅದಕ್ಕೆ ಹೋಗಿ ಸೆಟಪ್ ಮಾಡ್ಬೋದು, ಮತ್ತೆ ಪದೇ ಪದೇ ಮಾಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಅದಕ್ಕೆ ನಾನು ಹೇಳಿದ್ದು ಕ್ಯಾನ್ವಾ ತುಂಬಾ ಈಸಿ ಇದೆ, ಮತ್ತೆ ಯಾರು ಬೇಕಾದ್ರೂ ಕೂಡ ಬಿಗಿನರ್ಸ್ ಕೂಡ ಮಾಡ್ಬೋದು.
ಎಸ್ ಇಲ್ಲೆಲ್ಲ ಕಾರ್ನರ್ಗೆ ಸೆಟಪ್ ಮಾಡ್ತೀನಿ, ಮತ್ತೆ ಪೊಸಿಷನ್ಗೆ ಬಂದು ಅದನ್ನ 2 ಬ್ಯಾಕ್ ಕೊಡ್ತೀನಿ ನೋಡಿ. ಈಗ ಅದು ಬ್ಯಾಕಿಗೆ ಹೋಗಿ ಸೆಟಪ್ ಆಯ್ತು. ಸೊ ಈ ತರ ನೀವೇನ್ ಮಾಡ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮ ಕ್ರಿಯೇಟಿವ್ ಮೈಂಡ್ಗೆ ಸ್ವಲ್ಪ ಕೆಲಸ ಕೊಟ್ರೆ ಚೆನ್ನಾಗಿರುವಂತ ಕಂಟೆಂಟ್ ಮಾಡ್ಬೋದು. ಓಕೆ, ಇದು ನೋಡಿ ಸಿಂಪಲ್, ಏನು ಇಲ್ಲ, ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ 1-2 ಮಿನಿಟ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಿಶ್ ಅನ್ನ ನಿಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ನಿಶ್ಗೆ ತಕ್ಕಂತೆ ನೀವು ಕಂಟೆಂಟ್ ಅನ್ನು ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಇದು ನಾನು ಪೋಸ್ಟ್ ರೆಡಿ ಮಾಡೋದು ತೋರಿಸೋದು. ಅದೇ ರೀತಿ ಇದನ್ನ ರೀಲ್ಸ್ ಆಗಿ ಕೂಡ ಮಾಡ್ಬೋದು. ಇದನ್ನ ಸೇವ್ ಮಾಡಿಬಿಟ್ರೆ ಇನ್ಸ್ಟಾಗ್ರಾಮಿಗೆ ಹೋಗುವಾಗ ಅದನ್ನ ರೀಲ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು. ಓಕೆ, ಇದನ್ನ ನಾನು ಡೌನ್ಲೋಡ್ ಮಾಡ್ತೀನಿ. ಎಸ್, ಸೊ ಇದು ವೆರಿ ಸಿಂಪಲ್ ಮೆಥಡ್. ನೀವೆಷ್ಟು ಕ್ರಿಯೇಟಿವ್ ಆಗಿ ಮೊಬೈಲಲ್ಲಿ ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಮೊಬೈಲಲ್ಲಿ ಎಷ್ಟು ನೀವು ಟೈಮನ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಈ ತರ ಒಂದು ಕ್ರಿಯೇಟಿವಿಟಿ ರೆಡಿ ಮಾಡ್ಲಿಕ್ಕೆ ಯೂಸ್ ಮಾಡಿ. ಇದೆಲ್ಲದಕ್ಕೆ ಯೂಸ್ ಆಗತ್ತೆ. ಇದೇ ರೀತಿ ನೀವು ಒಂದೊಂದು ಪ್ರಾಡಕ್ಟ್ ಪಿಕ್ಚರ್ ಬಗ್ಗೆ ನಾಲೆಜ್ ಅನ್ನ ಪಡ್ಕೊಂಡು ಕ್ರಿಯೇಟಿವ್ ಆಗಿ ನೀವೇನ್ ಮಾಡ್ಬೋದು, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬರಿಬಹುದು, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಎಸ್, ಇದನ್ನೇ ನಾನು ರೀಲ್ಸ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಿಮ್ಮ ಹತ್ರ ಕಂಟೆಂಟ್ ರೆಡಿ ಆಯ್ತು, ಕಂಟೆಂಟ್ ಕ್ರಿಯೇಟ್ ಆಯ್ತು. ಇವಾಗ ಅದಕ್ಕೆ ತಕ್ಕಂತ ಪೋಸ್ಟರ್ ಎಲ್ಲ ರೆಡಿ ಮಾಡಿದ್ರಿ. ಓಕೆ, ಕಂಟೆಂಟ್ ಅನ್ನ ನಿಮ್ಮ ಪೇಜ್ ಅಲ್ಲಿ ಹೋಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಪೇಜ್ ಇರ್ಬೇಕಂತ ತೋರಿಸಿದೀನಿ. ಎಸ್, ಇದನ್ನೇನ್ ಮಾಡ್ತೀನಿ, ನಾನು ಸೇವ್ ಮಾಡ್ತೀನಿ. ಓಕೆ, ಇದು ಬ್ಲ್ಯಾಕ್ ಇರೋದ್ರಿಂದ ಗೊತ್ತಾಗ್ತಿಲ್ಲ ಕಾರ್ನರ್, ಹಾಗೆ ಕಲರ್ ಬೇಕಾದ್ರೆ ನಿಮ್ಗೆ ಚೇಂಜ್ ಮಾಡಬಹುದು. ಎಸ್, ನನ್ನ ಅಕೌಂಟಿಗೆ ಬರ್ತೀನಿ. ನನ್ನ ಯಾವ ನಿಶ್ಚಿಗೆ ಸಂಬಂಧಪಟ್ಟ ನೀವು ಪೇಜ್ ಕ್ರಿಯೇಟ್ ಮಾಡ್ತೀರಾ ಆ ಪೇಜಿಗೆ ಹೋಗಿ. ನಂದೇನಿದೆ, ಹೆಲ್ತ್ ವೆಲ್ತ್ ಸಕ್ಸಸ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನಿಮ್ಮಲ್ಲಿ ಪ್ಲಸ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಹೋದ್ರೆ ನಿಮ್ಗೆ ಸ್ಟೋರಿ ರೀಲ್ ಅಂತಿದೆ. ನೀವು ರೀಲ್ ಮಾಡ್ತೀರಾ ಸ್ಟೋರಿ ಮಾಡ್ತೀರಾ ಅಂತ ಆಪ್ಷನ್ಸ್ ಬರುತ್ತೆ. ಒಂದ್ ಸೆಕೆಂಡ್, ಸ್ಕ್ರೀನ್ ಶೇರ್ ಆಗ್ತಿಲ್ವಾ? ಒಂದ್ ಸೆಕೆಂಡ್. ಓಕೆ, ಫಸ್ಟಿಗೆ ಏನ್ ಮಾಡಿ ಅಂತಂದ್ರೆ ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಿ ಒಂದು ಪೋಸ್ಟರ್ ರೆಡಿ ಮಾಡಿ. ನಂತರ ನಿಮ್ಮ ಪೇಜಿಗೆ ಹೋಗಿ, ನನ್ನ ಪೇಜ್ ಯಾವ್ದಿದೆ, ಡಿಫ್ರೆಂಟ್ ಡಿಫ್ರೆಂಟ್ ನಿಶ್ಚಿಗೆ ತಕ್ಕಂತ ನಾನು ಪೇಜ್ ಅನ್ನ ಮಾಡಿದೀನಿ ನೋಡಿ. ನಂದೀಗ ಹೆಲ್ತ್ ವೆಲ್ತ್ ಸಕ್ಸಸ್ ಅಂತ ಒಂದು ಪೇಜ್ ಇದೆ, ಅದನ್ನ ಡೆವಲಪ್ ಮಾಡ್ಬೇಕು. ಇವಾಗ ಡೆವಲಪ್ ಮಾಡ್ಬೇಕಾದ್ರೆ ಕಂಟೆಂಟ್ ಮಾಡ್ಬೇಕು ನಾನು. ಹಾಗಾಗಿ ಏನ್ ಮಾಡ್ತೀನಿ, ಸೆಲೆಕ್ಷನ್ ಮಾಡ್ತೀನಿ. ಅದ್ರಲ್ಲಿ ಈಗ ನೋಡಿ ಅಪ್ಲೋಡ್ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಬಟ್ ನೀವು ಅದನ್ನ ಯಾವ ಟೈಮಿಗೆ ಮತ್ತೆ ಹೇಗೆ ಬರೀತೀರಾ ಅದೆಲ್ಲವೂ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ, ನೀವು ಒಂದೊಂದು ಕಂಟೆಂಟ್ ಆಗ್ತಾ ಆಗ್ತಾ ಹೋದಾಗೆ ನಿಮ್ಮ ಅಕೌಂಟ್ ರೀಚ್ ಆಗೋದು. ಒಂದೇ ದಿನದಲ್ಲಿ ಆಗಲ್ಲ, ಪೇಷನ್ಸ್ ಇರಲಿ. ಒನ್ಸ್ ಅಕೌಂಟ್ ರೀಚ್ ಆಯ್ತು ಅಂತಂದ್ರೆ ಫಾಲೋವರ್ಸ್ ತುಂಬಾ ಜನ ಬರ್ತಾರೆ. ಆಮೇಲೆ ನಿಮ್ಗೆ ಏನ್ ಮಾಡ್ಬೋದು, ವರ್ಕ್ ಬಗ್ಗೆ ಪ್ರಮೋಟ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ಬೋದು. ಎಸ್, ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಪೋಸ್ಟ್ ಬೇಕಾ ಪೋಸ್ಟ್, ಸ್ಟೋರಿ ಬೇಕಾ ಸ್ಟೋರಿ, ರೀಲ್ಸ್ ಬೇಕಾ ರೀಲ್ಸ್. ಈಗ ನಾನು ಅದೇ ಪೋಸ್ಟ್ ಏನ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ನೋಡಿ. ಏನ್ ಮಾಡಿದೀನಿ, ರೀಲ್ಸ್ ಮಾಡ್ತಾ ಇದ್ದೀನಿ. ಅದು ಪಿಕ್ಚರ್ ಸೆಲೆಕ್ಟ್ ಆಯ್ತು. ಓಕೆ, ಸೆಲೆಕ್ಟ್ ಆಯ್ತು. ಈ ತರ ನೀವೇನ್ ಮಾಡ್ಬೋದು ಗೊತ್ತಾ, ಒಂದು ಮಲ್ಟಿಪಲ್ ಆಗಿ ಕಂಟಿನ್ಯೂ ಪಾರ್ಟ್ ತರ ಏನ್ ಮಾಡ್ಬೋದು, 5-6 ಪಿಕ್ಚರ್ಸ್ ಅನ್ನು ರೆಡಿ ಮಾಡ್ಬೋದು. 5-6 ಪಿಕ್ಚರ್ಸ್ ಅನ್ನ ಅಟ್ ಎ ಟೈಮ್ ಕೂಡ ನೀವೇನ್ ಮಾಡ್ಬೋದು. ಒಂದ್ ಸೆಕೆಂಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಪೋಸ್ಟ್ ಅಂತಿದಲ್ವಾ, ಪೋಸ್ಟಿಗೆ ಹೋಗಿ ಏನ್ ಮಾಡ್ಬೋದು, ಎಷ್ಟು ಬೇಕು ಪಿಕ್ಚರ್ಸ್, ಇದನ್ನ ಕರೋಸಲ್ ಪೋಸ್ಟ್ ಅಂತ ಕರೀತಾರೆ. ಇದೇನಾಗುತ್ತೆ, ರೀಲ್ಸ್ಗೆ ಕನ್ವರ್ಟ್ ಆಗುತ್ತೆ. ಅಂದ್ರೆ 1 by 1 ಸ್ಲೈಡ್ ಮಾಡ್ತಾ ಅವ್ರು ರೀಡ್ ಮಾಡ್ಬೋದು. ಇದು ಕಂಟಿನ್ಯೂ ಪಾರ್ಟ್ ನಿಮ್ಗೆ ಬೇಕು, ಇಲ್ಲಿ ಕೆಳಗಡೆ ಬರಿಬಹುದು ನೆಕ್ಸ್ಟ್ ನೋಡಿ ಅಂತ. ಅವಾಗ ಏನ್ ಮಾಡ್ತಾರೆ, ಇದು ಕರೋಸಲ್ ಪೋಸ್ಟ್ ಅನ್ನು ಕೂಡ ರೆಡಿ ಮಾಡಬಹುದು. ಇದು ಆಪ್ಷನ್ಸ್ ಇದೆ. ನೆಕ್ಸ್ಟ್ ಅದನ್ನ ರೀಲ್ಸ್ ಆಗಿ ಮಾಡ್ತೀರಾ ಅಂತಂದ್ರೆ ಇಲ್ಲಿ ರೀಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಓಕೆ, ರೀಲ್ ಅಂತ ಆಪ್ಷನ್ಸ್ ಇದೆ. ಬಿಫೋರ್ ದಟ್ ನೀವೆಲ್ಲ ಕಂಟೆಂಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಪೋಸ್ಟರ್ ಆಗ್ತಕ್ಕಂಥ ಪೋಸ್ಟರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಎಲ್ಲ ರೆಡಿ ಆದ್ಮೇಲೆ ರೀಲ್ಸ್ಗೆ ಬನ್ನಿ. ಸೊ ನೆಕ್ಸ್ಟ್ ಇಲ್ಲಿ ಏನು ಕಂಟೆಂಟ್ ಮಾಡಿರ್ತೀರಲ್ಲ ಅದನ್ನ ಕ್ಲಿಕ್ ಮಾಡಿ. ಇದನ್ನ ಬೇಕಾದ್ರೆ ನೋಡಿ, ಈ ತರ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡಬಹುದು.
ಎಷ್ಟು ಬೇಕಷ್ಟು ಸೆಟ್ ಕೂಡ ಮಾಡ್ಲಿಕ್ಕೆ ಆಗತ್ತೆ. ಇದು ನಾರ್ಮಲ್ ಇರಲಿ. ಇದು ನಾನು ಸೈಡ್ ಕಲರ್ ಬ್ಲ್ಯಾಕ್ ತೆಗೊಳ್ಳೋದ್ರಿಂದ ಅದು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಕೂಡ ಬ್ಲ್ಯಾಕ್ ಇದೆ. ಓಕೆ, ಚೇಂಜಸ್ ಮಾಡ್ಬೋದು ನೆಕ್ಸ್ಟ್ ಅಲ್ಲಿ, ಕ್ಯಾನೋದಲ್ಲಿ ಕಲರ್ ಚೇಂಜಸ್ ಮಾಡ್ಬೋದು. ಈಗ ಇದು ಸೆಟ್ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ಇದು ನಾರ್ಮಲಿ 5 ಸೆಕೆಂಡ್ ಇರುತ್ತೆ, ಸಾಕು 5 ಸೆಕೆಂಡ್. ನಂತರ ಇದ್ರಲ್ಲೂ ಬೇಕಾದ್ರೂ ನಿಮಗೆ ಬೇರೆ ಬೇರೆ ಟೂಲ್ಸ್ ಅನ್ನ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಎಡಿಟಿಂಗ್ ಇರೋದ್ರಿಂದ ಟೂಲ್ಸ್ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್ ಬೇಕು, ಇದಕ್ಕೆ ಈ ಪೋಸ್ಟಿಗೆ ಮ್ಯೂಸಿಕ್ ಬೇಕಾದ್ರೆ ಇಲ್ಲಿ ಆಡ್ ಮ್ಯೂಸಿಕ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ನೀವು ಆಲ್ರೆಡಿ ಬೇರೆ ಸಾಂಗ್ ಅನ್ನ ಸೇವ್ ಮಾಡಿದ್ರೆ ಸೇವ್ಡ್ ಸಾಂಗ್ ಅಲ್ಲಿ ಇರುತ್ತೆ, ಇಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಬೇರೆ ಬೇರೆ ಸಾಂಗ್, ಮತ್ತೆ ಅದೆಷ್ಟು ಟ್ರೆಂಡಿಂಗ್ ಇದೆ ಅಂತಾನು ಬರುತ್ತೆ, ಎಷ್ಟು ಜನ ಅದಕ್ಕೆ ಎಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಆ ಸಾಂಗಿಗೆ ಅಂತ. ಟ್ರೆಂಡಿಂಗ್ ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ತುಂಬಾ ರೀಚ್ ಆಗುತ್ತೆ, ಸ್ಟೋರಿ ರೀಲ್ಸ್ ತುಂಬಾ ರೀಚ್ ಆಗುತ್ತೆ. ಸದ್ಯಕ್ಕೆ ನಾನೊಂದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸರ್ಚ್ ಕೂಡ ಮಾಡಬಹುದು ನಿಮ್ಗೆ. ಓಕೆ, ಬೇರೆ ಬೇರೆ ಸಾಂಗ್ ಕೂಡ ಸರ್ಚ್ ಮಾಡಬಹುದು. ಸೊ ಸದ್ಯಕ್ಕೆ ಈಗ ಇದೇ ಇರಲಿ, ಸೂಟ್ ಆಗುತ್ತೆ. ಓಕೆ, 5 ಸೆಕೆಂಡ್ 10 ಸೆಕೆಂಡ್ ಮ್ಯಾಕ್ಸಿಮಮ್, ಅದಕ್ಕೆ ಜಾಸ್ತಿ ನೆನಪಿರಬಾರ್ದು. ಓಕೆ, ಅದಾಯ್ತು. ಇಲ್ಲಿ ಬರಿಬಹುದು ನೋಡಿ, ನಾನೀಗ ಬರಿತೀನಿ ಸುಮ್ಮನೆ ಇದೇ ರೀತಿ ಇನ್ಫಾರ್ಮೇಟಿವ್ ನಿಮಗೆ ಬೇಕಿದ್ದರೆ ಈ ಪೇಜ್ ಫಾಲೋ ಮಾಡಿ ಅಂತ ಏನ್ ಬೇಕಾದ್ರೆ ಬರಿಬಹುದು ನಿಮ್ಗೆ. ಓಕೆ, ಇಲ್ಲ ಬೇರೆ ಕ್ಯಾಪ್ಷನ್ ಕೂಡ ಬರಿಬಹುದು. ಈ ತರ ನೀವು ಡೈಲಿ ಒಂದೊಂದು ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಮಾಡ್ತಾ ಹೋದಾಗೆ ನಿಮ್ಮ ಅಕೌಂಟ್ ರೀಚ್ ಆಗುತ್ತೆ, ಎಂಗೇಜ್ ಆಗುತ್ತೆ, ಫಾಲೋವರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಂದ ನಿಮಗೆ ಏನ್ ಮಾಡ್ಬೋದು, ಸರ್ಟೈನ್ ಫಾಲೋವರ್ಸ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅಕೌಂಟ್ ರೀಚ್ ಆದಾಗ ನಿಮ್ಗೆಲ್ಲ ಸ್ಟೇಟಸ್ ಸಿಗುತ್ತೆ. ಆ ನಂತರ ನೀವೇನ್ ಮಾಡ್ಬೋದು, ಟೈಮಿಂಗ್ಸ್ ನೋಡ್ಕೊಂಡು ಮಧ್ಯದಲ್ಲಿ ನಿಮ್ಮ ಸ್ಟೋರಿಯಲ್ಲಿ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ಬೋದು. ಇದೇ ರೀತಿ ಬೇರೆ ಕಂಟೆಂಟ್ ಮಾಡ್ಬೋದು. ಇಲ್ಲೇ ಮೇಲ್ಗಡೆ ಬೇರೆ ಪಿಕ್ಚರ್ಸ್ ಹಾಕ್ಬೋದು, ಕೆಳಗಡೆ ಇನ್ಫಾರ್ಮೇಶನ್ ಬರಿಬಹುದು. ಒನ್ಸ್ ನಿಮ್ಗೆ ನಾನು ಬೇಸಿಕ್ ಅಂದ್ರೆ ಬೇಸಿಕ್ ಐಡಿಯಾ ಕೊಟ್ಟಿದ್ದೀನಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಹೋಗ್ತಾ ಹೋಗ್ತಾ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ಓ ಹೇಗೆ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿ ಇಷ್ಟ ಆಗತ್ತೆ ಅಂತ. ಓಕೆ, ಇಲ್ಲೇನ್ ಬರ್ದಿದ್ದೀನಿ ನೋಡಿ, ನಂಗೆ ನಾನೇ ಫಾಲೋ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಫಾಲೋ ಅಂತ ಬರ್ದು ನೆಕ್ಸ್ಟ್ ನನಗೆ ನಾನೇ ಟ್ಯಾಗ್ ಮಾಡ್ತೀನಿ. ಓಕೆ, ಈ ತರ ನಿಮ್ಮ ಹತ್ರ ಬೇರೆ ಬೇರೆ ಅಕೌಂಟ್ ಇದ್ದಾಗ ಇನ್ನೊಂದು ಅಕೌಂಟ್ ಅಲ್ಲಿ ಹೋಗಿ ಕೂಡ ಸ್ಟೋರಿ ಮೆನ್ಷನ್ ಮಾಡ್ಬೋದು, ಅದು ರೀಚ್ ಜಾಸ್ತಿ ಆಗ್ಬೇಕಂತಂದ್ರೆ. ಓಕೆ, ಸೊ ನಿಮಗೆ ನಿಜವಾಗ್ಲೂ ಬಿಸ್ನೆಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ದುಡಿಬೇಕಂತ ಇಂಟ್ರೆಸ್ಟ್ ಇದ್ರೆ, ಖಂಡಿತ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಸಾಕಷ್ಟು ಐಡಿಯಾಸ್ ಇದೆ. ನೀವೆಷ್ಟು ಇದನ್ನ ಯೂಸ್ ಮಾಡ್ಕೊಳ್ತೀರ ಅದರ ಮೇಲೆ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗೋದು. ಒನ್ಸ್ ನಿಮ್ಮ ಪೇಜ್ ಏನಾದ್ರು ಪ್ರಾಪರ್ ಆಗಿ ನೀವು ಡೆವಲಪ್ ಮಾಡಿದ್ರಿ, ಅದರಲ್ಲಿ ತುಂಬಾ ಫಾಲೋವರ್ಸ್ ಬಂದ್ರು, ಬರೇ ನಿಮಗೆ ಏನ್ ಮಾಡ್ಬೋದು, ಪ್ರಾಡಕ್ಟ್ ಪ್ರಮೋಷನ್ ಮಾಡ್ಬೋದು. ಬರೇ ಪ್ರಾಡಕ್ಟ್ ಪ್ರಮೋಷನ್ ಮಾಡಿ ಕಸ್ಟಮರ್ ಅನ್ನು ಟಾರ್ಗೆಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಏನಾಗುತ್ತೆ, ತುಂಬಾ ಕಸ್ಟಮರ್ನ ಫೋಕಸ್ ಮಾಡಬಹುದು. ನಿಮ್ಮ ಪೇಜ್ ಅನ್ನ ಬಂದು ನೋಡಿರ್ತಾರೆ, ಅದರಲ್ಲಿ ಕಸ್ಟಮರ್ ಫೀಡ್ಬ್ಯಾಕು, ಕಸ್ಟಮರ್ ರಿಸಲ್ಟ್ ಫೀಡ್ಬ್ಯಾಕು, ಅದೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಹೋದಾಗೆ ಏನಾಗುತ್ತೆ, ನಿಮ್ಮ ಮೇಲೆ ಬಿಲೀವ್ ಬರುತ್ತೆ, ನಿಮ್ಮ ಮೇಲೆ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಎಸ್, ಇವರು ಜೆನ್ಯೂನ್ ಆಗಿದ್ದಾರೆ, ಇವರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಜನರಿಗೆ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇದಾರೆ ಅಂತ ಅವರು ಇನ್ನೊಂದು ಕಸ್ಟಮರ್ಗೆ ಪ್ರಮೋಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ನೀವೆಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ವಾ, ಅದನ್ನ ನೀವು ಸ್ಕಿಲ್ ಇಂಪ್ರೂವ್ ಮಾಡ್ಲಿಕ್ಕೆ ಕಲೀರಿ. ಇವತ್ತೆಲ್ಲರೂ ಕೂಡ ಮಾಡ್ತಿರೋದೇ ಏನಂತಂದ್ರೆ, ಯಾರ್ಯಾರು ಟೈಮ್ ಪಾಸ್ಗೆ ರೀಲ್ಸ್ ಅನ್ನ ನೋಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಯಾರೆಲ್ಲ ಅದನ್ನ ಕ್ರಿಯೇಟಿವ್ ಆಗಿ ಪ್ರಾಪರ್ ಆಗಿ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ರಿಸಲ್ಟ್ ಸಿಗ್ತಾ ಇದೆ. ಓಕೆ, ಎಸ್, ಈ ತರ ನೀವು ಇನ್ಫಾರ್ಮೇಶನ್ ಕ್ಯಾಪ್ಷನ್ ಅಲ್ಲಿ ಬರೀತೀರಾ. ಮತ್ತೆ ಇಲ್ಲಿ ಹ್ಯಾಶ್ ಟ್ಯಾಗ್ ಅಂತಿದೆ, ಹ್ಯಾಶ್ ಟ್ಯಾಗ್ ಅಂತಂದ್ರೆ ಅದಕ್ಕೆ ತಕ್ಕಂತ ನೀವು ಇಲ್ಲಿ ಏನೇ ಸರ್ಚ್ ಮಾಡೋದು ಸಿಗತ್ತೆ. ಓಕೆ, ನಿಮಗೆ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ ಬೇಕು ಅಂತಂದ್ರೆ ಒಂದು ಅಪ್ಲಿಕೇಶನ್ ಇದೆ, ಹ್ಯಾಶ್ ಟ್ಯಾಗ್ ಜನರೇಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ನೀವು ಸರ್ಚ್ ಮಾಡ್ಬೋದು, ಹೆಲ್ತ್ ರಿಲೇಟೆಡ್, ನನ್ಗೆ ಹೆಲ್ತ್ ಅಲ್ವಾ, ಹೆಲ್ತ್ ಅಂತ ಹಾಕ್ತೀನಿ ಜಸ್ಟ್.
ಅದು ಅನಲೈಸ್ ಮಾಡುತ್ತೆ, ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಕೊಡುತ್ತೆ ನೋಡಿ, ಫ್ರೀಕ್ವೆಂಟ್ ಆಗಿ, ಆವರೇಜ್, ರ್ಯಾರ್, ಎಷ್ಟು ಕಡಿಮೆ ಜನ ಯೂಸ್ ಮಾಡಿದವರು. ಓಕೆ, ಸೊ ನಿಮಗೆ ಏನ್ ಬೇಕು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಜನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ, ಇಲ್ಲಿ ಎಷ್ಟೆಷ್ಟು ತಗೊಳ್ಬಹುದು ಅಂತ ಕೊಟ್ಟಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ ಎಷ್ಟೆಷ್ಟು ತಗೊಂಡ್ರೆ ಬೆಸ್ಟ್ ಅಂತ. ನಾನು ಒಂದಿಷ್ಟು ಹ್ಯಾಶ್ಟ್ಯಾಗ್, ಒಂದು 10-15 ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಇಲ್ಲೇ ಕಾಪಿ ಮಾಡ್ಬೋದು, ಕಾಪಿ ಮಾಡಿ ಎಲ್ಲಿ ಬಂದದನ್ನ ಏನ್ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ಅದಾದ ನಂತರ ನಿಮಗೆ ಲೊಕೇಶನ್ ಬೇಕಾ, ಲೊಕೇಶನ್ ಮಾಡ್ಬೋದು. ಬೇರೆಯವ್ರಿಗೆ ನೀವು ಟ್ಯಾಗ್ ಮಾಡ್ತೀರಾ, ಕೊಲಾಬ್ರೇಟ್ ಮಾಡ್ತೀರಾ ಅಂದ್ರೆ ಕೊಲಾಬ್ರೇಟ್ ಕೂಡ ಮಾಡಬಹುದು, ಅಂದ್ರೆ ವೀಕ್ಲಿ ಒನ್ಸ್ ಕೊಲಾಬ್ರೇಟ್ ಮಾತ್ರ ಮಾಡ್ಲಿಕ್ಕೆ. ನೆಕ್ಸ್ಟ್ ಆಡಿಯನ್ಸ್ ಎವ್ರಿ ಒನ್ ಸೆಟ್ ಮಾಡಿ ನೋಡಿ. ರೆಕಮೆಂಡೆಡ್ ಆನ್ ಫೇಸ್ಬುಕ್ ಅಂದ್ರೆ ನಿಮ್ಮ ಫೇಸ್ಬುಕ್ ಪೇಜ್ ಇರುತ್ತಲ್ಲ ಅದರಲ್ಲೂ ಕೂಡ ಅದು ಪಬ್ಲಿಷ್ ಆಗ್ಬೇಕಂತ ಆಪ್ಷನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಮೋರ್ ಆಪ್ಷನ್ಸ್ ಅಲ್ಲಿ ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ, ಆಫ್ ಅಲ್ಲಿ ಇದ್ರೆ ಅದನ್ನ ಆನ್ ಅಲ್ಲಿ ಮಾಡಿ, ಅವಾಗ ಅದೇ ಕ್ವಾಲಿಟಿ ಬರುತ್ತೆ. ನೆಕ್ಸ್ಟ್ ಎಲ್ಲ ಆಪ್ಷನ್ಸ್ ಇದೆ, ಲೈಕ್ ಬೇರೆಯವ್ರಿಗೆ ಕಾಣ್ಬೇಕಾ, ಶೇರ್ ಮಾಡಿದ್ದು ಬೇರೆಯವ್ರಿಗೆ ಶೋ ಆಗ್ಬೇಕಾ, ನಿಮ್ಮ ರೀಲನ್ನು ಇನ್ನೊಬ್ರು ಡೌನ್ಲೋಡ್ ಮಾಡ್ಬೇಕಾ, ಪ್ರತಿಯೊಂದು ಆಪ್ಷನ್ಸ್ ಇದೆ. ಇದರ ನೀವು ನೋಡ್ತಾ ನೋಡ್ತಾ ಕಲಿತಾ ಬಂದ್ರೆ ನೆಕ್ಸ್ಟ್ ನಿಮಗೆ ಏನಾಗುತ್ತೆ, ಅರ್ಥ ಆಗುತ್ತೆ, ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇದು ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಟ್ಟಿರೋದಷ್ಟೇ. ಇದನ್ನ ನೀವು ಇನ್ನೊಂದ್ಸರ್ತಿ ರಿವಿಷನ್ ಮಾಡಿ ಒನ್ಸ್ ಅಗೇನ್ ವಾಚ್ ಮಾಡ್ತಾ ಬನ್ನಿ. ಕಂಪ್ಲೀಟ್ ಆಗಿ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ಖಂಡಿತವಾಗಿ ನೀವೇನ್ ಮಾಡ್ಬೋದು, ಬೇಕಾದಷ್ಟು ಕಸ್ಟಮರ್ ಅನ್ನ, ಬೇಕಾದಷ್ಟು ಲೀಡ್ಸ್ ಅನ್ನ ಫೋಕಸ್ ಮಾಡ್ಬೋದು. ನಿಮ್ಗೆ ನಿಜವಾಗ್ಲೂ ಬಿಸ್ನೆಸ್ ಮಾಡಬೇಕು, ನಿಜವಾಗ್ಲೂ ದುಡಿಬೇಕು, ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಆ ಟೈಮ್ ಅನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ, ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿ, ಸ್ಕಿಲ್ ಕಲೀರಿ, ಹೊಸ ಹೊಸ ಕ್ರಿಯೇಟಿವ್ ಅನ್ನ ರಿಸರ್ಚ್ ಮಾಡಿ. ನೋಡಿ ಇವತ್ತೆಲ್ಲರೂ ಕೂಡ ತಮ್ಮ ಪೇಜ್ ಅನ್ನ ಇದೇ ರೀತಿ ಕಂಟೆಂಟ್ ಮಾಡ್ತಾ 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 ಇವತ್ತು ಏನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಕ್ಸ್ಪ್ಲೋರ್ ಅಲ್ಲಿ ಕೂಡ ನಿಮಗೆ ಸಿಗತ್ತೆ. ಬಿಫೋರ್ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿ ಹೆಲ್ತ್ ಇನ್ ಕನ್ನಡ ಅಂತ ಯಾರೋ ಮಾಡಿದ್ದಾರೆ ನೋಡಿ. ಅವರೆಲ್ಲ ಈ ತರ ಇನ್ಫಾರ್ಮೇಶನ್ ಬರ್ದು 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 ಅವ್ರ ಪೇಜ್ ಹೆಂಗೆ ಜಾಸ್ತಿ ಆಗಿದೆ ನೋಡಿ. ಈ ತರ ಬೇಕಾದಷ್ಟು ನಿಮ್ಗೆ ಸಿಗತ್ತೆ. ಓಕೆ, ಆದ್ರೆ ನೀವು ಸ್ವಲ್ಪ ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕಾಗತ್ತೆ. ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ, ನಿಮಗೆ ಒಂದ್ಸ ಇದನ್ನ ಕಲ್ತ್ರೆ ನಿಮ್ಗೆ ಮುಂದೆ ಇದು ಈಸಿ ಆಗತ್ತೆ ನೋಡಿ. ಡಾಕ್ಟರ್ಸ್ ತುಂಬಾ ಜನ ಇವತ್ತು ಏನ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಕ್ಲೈಂಟ್ ಅನ್ನ ವಿಸಿಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಅವ್ರಿಗೆ ಆರ್ಡರ್ ಸಿಗ್ತಾ ಇದೆ. ಇದು ನೋಡಿ ಸ್ಕಿನ್ ಇದೊಂದು ಪೇಜ್ ಇದೆ ನೋಡಿ. ಇವರೆಲ್ಲರೂ ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಿರೋದು ನೋಡಿ. ಕಸ್ಟಮರ್ಗೆ ಬಂದ ರಿಸಲ್ಟ್ ಫೀಡ್ಬ್ಯಾಕ್ ಅನ್ನ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ನಾವ್ ಯಾಕೆ ಮಾಡಬಾರ್ದು, ನಮ್ಮ ಹತ್ರನೂ ಕ್ರಿಯೇಟಿವಿಟಿ ಮೈಂಡ್ ಇದೆ, ನಾವೆಷ್ಟು ಇಂಟ್ರೆಸ್ಟ್ ತಗೊಳ್ತಿದೀವಿ. ಕರೆಕ್ಟ್ ಅಲ್ವಾ? ನಾನು ಹೇಳಿದ್ದಲ್ಲ, ನೀವೆಷ್ಟು ಇಂಟ್ರೆಸ್ಟ್ ಆಗಿ ತಗೊಳ್ತೀರಾ, ಎಷ್ಟು ಕ್ರಿಯೇಟಿವ್ ಆಗಿ ಕಲಿತೀರಾ, ಎಷ್ಟು ಆಸಕ್ತಿಯಿಂದ ಕಲಿತೀರಾ, ಅದ್ರ ಮೇಲೆ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಹೋಗೋದು ನೋಡಿ. ಇಲ್ಲಿ ಬರ್ದಿದ್ದಾರೆ ನೋಡಿ, ವೈಟ್ ಲಾಸ್ ನೋಡಿ, ಎಷ್ಟು ಚೆನ್ನಾಗಿ ಪೇಜ್ ಅನ್ನು ಮೇಂಟೈನ್ ಮಾಡಿದಾರೆ ನೋಡಿ. ಇದೆಲ್ಲ ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗತ್ತೆ. ಇದನ್ನೇ ನೀವು ಸ್ವಲ್ಪ ಏನ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು ನೋಡಿ. ಆಕ್ನೆ ಟ್ರೀಟ್ಮೆಂಟ್ ಅಂತ ಮಾಡಿದ್ದಾರೆ, ಪ್ರಾಡಕ್ಟ್ ಕೊಡೋದು ನಮ್ದೇ ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನೋಡಿ ಫೀಡ್ಬ್ಯಾಕ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇವ್ರಿಗೆ ಏನಾಗುತ್ತೆ, ಬೇರೆಯವ್ರು ಬಂದು ನೋಡುವಾಗ ಏನಾಗುತ್ತೆ, ಬಿಲೀವ್ ಬರುತ್ತೆ, ಎಸ್ ಜೆನ್ಯೂನ್ ಇದೆ, ಜೆನ್ಯೂನ್ ಪ್ರಾಡಕ್ಟ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ನಿಮಗೆ ಕ್ರಿಯೇಟಿವ್ ಐಡಿಯಾಸ್ ಇದು. ನಿಜವಾಗ್ಲೂ ನೀವು ಬಿಸ್ನೆಸ್ ಮಾಡ್ಲೇಬೇಕು, ನಿಜವಾಗ್ಲೂ ದುಡಿಲೇಬೇಕು, ನಿಜವಾಗ್ಲೂ ಇನ್ಕಮ್ ಮಾಡ್ಬೇಕಾದ್ರೆ ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ. ನಿಜ ನೀವು ಪ್ಯೂರ್ಲಿ ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ, ಸರ್ ನನ್ಗೆ ಆಗಲ್ಲ ಸರ್, ನಂಗೆ ಕಷ್ಟ ಆಗುತ್ತೆ ಸರ್, ನಂಗೆ ಟೈಮ್ ಇಲ್ಲ ಸರ್, ಅದೆಲ್ಲ ನನ್ನ ಮೈಂಡ್ ಸೆಟ್. ಓಕೆ, ಇವತ್ತು ತುಂಬಾ ಜನ ಇವರ ಸಣ್ಣ ಏಜ್ ಅವರು, ಇವರೆಲ್ಲ ಒಂದು 20-25+ ಏಜ್ ಗ್ರೂಪ್ ಅವರು ನೋಡಿ, ಎಷ್ಟು ಚೆನ್ನಾಗಿ ಬಿಸ್ನೆಸ್ ಅನ್ನು ಆಲ್ರೆಡಿ ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದಾರೆ, ರಿಟೇಲ್ ಪ್ರಾಫಿಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನಿಮ್ಮ ಹತ್ರನ ಕೆಪಾಸಿಟಿ ಇದೆ, ನಿಮ್ಮ ಹತ್ರನ ಪೊಟೆನ್ಶಿಯಲಿಟಿ ಇದೆ. ಇವರೆಲ್ಲರೂ ಕೊಟ್ಟಿದ್ದು ನಮ್ ಪ್ರಾಡಕ್ಟೇ, ಬಟ್ ಎಲ್ಲೂ ಶೋ ಮಾಡಿಲ್ಲ ನೋಡಿ, ಓನ್ ಬ್ರ್ಯಾಂಡ್ ತರ ಪ್ರಮೋಟ್ ಮಾಡಿದ್ದಾರೆ. ಈ ತರ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ, ಬೇಕಾದಷ್ಟು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಬರೇ ಸ್ಕಿನ್ ಕೇರ್ ಅಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ನಾನು ಜಸ್ಟ್ ಫಾರ್ ಐಡಿಯಾ ಕೊಟ್ಟಿದ್ದೀನಿ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು.
ಒಂದೇ ದಿನದಲ್ಲಿ ಅರ್ಥ ಆಗಲ್ಲ, ಒಂದೇ ದಿನದಲ್ಲಿ ಕಲಿಬೇಕಂತಲ್ಲ, ಬಟ್ ಪ್ರತಿದಿನ ನೀವು ಕಲಿತಾ ಬಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪೇಷನ್ಸ್ ಇರಲಿ, ಕಂಟಿನ್ಯೂಸ್ ನೀವು ಲರ್ನಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ, ಏನಾದರೂ ಡೌಟ್ಸ್ ಇದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ನಿಮಗೆ ನಾನು ಬೇಸಿಕ್ ಇಂದ ಕೊಟ್ಟಿದ್ದೀನಿ. ಹೌ ಟು ಕ್ರಿಯೇಟ್ ಫೇಸ್ಬುಕ್ ಪೇಜ್, ಹೌ ಟು ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಪೇಜ್, ಹೌ ಟು ಹ್ಯಾಂಡಲ್ ಪೇಜ್, ಹೌ ಟು ಕ್ರಿಯೇಟ್ ಆ್ಯಡ್ ಅಕೌಂಟ್, ಹೌ ಟು ರನ್ ಕ್ಯಾಂಪೈನ್. ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ ಎಲ್ಲರೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಎಲ್ರಿಗೂ ಗೊತ್ತಾಗುತ್ತೆ. ನೀವು ಈಗಿಂದನೇ ಮಾಡ್ತಾ ಬಂದ್ರೆ ಎಲ್ಲರೂ ಕೂಡ ನಿಮ್ಮ ಅಂಡ್ರಲ್ಲಿ ನಿಮ್ಮ ಇದ್ರಲ್ಲೇ ಬಿಸ್ನೆಸ್ ಬರುತ್ತೆ. ಓಕೆ, ಎಸ್, ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ಒನ್ಸ್ ಅಗೇನ್ ವಾಚ್ ಮಾಡಿ, ಸ್ಲೋಲಿ ಆಗಿ ಪಾಸ್ ಮಾಡಿ 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 ಎಲ್ಲೆಲ್ಲಿ ಚೇಂಜಸ್ ಮಾಡಿದೀನಿ ಅಂತ ನೋಡಿ. ಮತ್ತೆ ಇನ್ನಷ್ಟು ನಿಮಗೆ ನಾನು ಕ್ರಿಯೇಟಿವ್ ಐಡಿಯಾಸ್ ಅನ್ನು ಕೊಡ್ತೀನಿ, ಬಟ್ ಫಾಲೋ ಮಾಡಿ, ಕನ್ಸಿಸ್ಟೆನ್ಸಿ ಆಗಿರಿ, ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನೀವು ಇದನ್ನು ಕಲ್ತ್ರೆ ಬೇರೆಯವರು ಕೂಡ ನೀವು ಇದನ್ನ ತಿಳಿಸ್ಕೊಡ್ಬೋದು. ಇದರಿಂದ ನಿಮ್ಮ ಏನಾಗುತ್ತೆ, ಟೀಮಲ್ಲಿ ಕೂಡ ರಿಸಲ್ಟ್ ಬರುತ್ತೆ, ಆಕ್ಷನ್ ಬರುತ್ತೆ, ಟೀಮ್ ಗ್ರೋತ್ ಆಗುತ್ತೆ, ಟೀಮಲ್ಲೂ ಬಿಸ್ನೆಸ್ ಬರುತ್ತೆ. ಇದು ಒನ್ ಆಫ್ ದಿ ಬೆಸ್ಟ್ ಐಡಿಯಾ. ಹೌಸ್ ವೈಫ್ ಮಾಡ್ಬೋದು, ಸ್ಟೂಡೆಂಟ್ಸ್ ಮಾಡ್ಬೋದು, ಬಿಸ್ನೆಸ್ ಮ್ಯಾನ್ ಮಾಡ್ಬೋದು, ಡಾಕ್ಟರ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಯಾರು ಬೇಕಾದ್ರೂ ಯಾವ ಪ್ರೊಫೆಷನಲ್ ಬೇಕಾದ್ರೂ ಮಾಡ್ಬೋದು. ಎಲ್ಲರೂ ಕೂಡ ಇವತ್ತು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿಯೇ ಮಾಡ್ತಾರೆ. ಸೊ ಅವ್ರಿಗೆ ಕ್ರಿಯೇಟಿವ್ ಐಡಿಯಾಸ್ ಸಿಕ್ಕಿದ್ರೆ ಖಂಡಿತ ಬಿಸ್ನೆಸ್ ಅನ್ನ ಸುಲಭದಲ್ಲಿ ಪ್ರಮೋಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದರ ಕಂಟಿನ್ಯೂ ಪಾರ್ಟ್ ನಾಳೆ ಸಿಗುತ್ತೆ ನಿಮಗೆ. ಆಲ್ ದ ಬೆಸ್ಟ್.